ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬೇಗ ಸ್ವಾಗತಿಸೋಣವಾ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಹಾಗಾದ್ರೆ ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಇವತ್ತಿನ ದಿನ ವಿಶೇಷ ಏನು, ಜೊತೆಗೆ ಸಾಕಷ್ಟು ಒಂದು 2-3 ದಿನಗಳಿಂದ ಅಂತೂ ನೀವು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ತೆರಳಿದ್ರಿ ಅಂತ ಭಾವಿಸ್ತೀನಿ. ವಿಷ್ಣು ದೀಪೋತ್ಸವ ಹಾಗೆ ಶಿವ ದೀಪೋತ್ಸವ ಎಲ್ಲ ಸಾಕಷ್ಟು ಚೆನ್ನಾಗಿತ್ತ ಗುರುಜಿ? ಹೇಗಿತ್ತು ಕಾರ್ಯಕ್ರಮ? ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಮಾಗಡಿ ರಂಗನಾಥನ್ನ ನಿಜಕ್ಕೂ ಸಾಕ್ಷಾತ್ ವೈಕುಂಠನೇ ಅಲ್ಲಿದ್ದಂಗೆ ಇತ್ತು. ಅಂದರೆ ಆ ವೈಕುಂಠದ ದೃಶ್ಯ ನೋಡ್ಬೋದಾಗಿತ್ತು. ಭಕ್ತ ಸಮೂಹ ಒಂದು ಭಾಗ ಆದರೆ ಸ್ವಾಮಿ ಅಲಂಕಾರ ಅದು ಮತ್ತಷ್ಟು ವಿಶೇಷ. ಮೊದಲೇ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ಅಂದರೆ ಸ್ವಾಮಿ ಅಲಂಕಾರದಲ್ಲಿ ನೋಡಿದ್ರೆ ಬಹಳ ಆನಂದದಾಯಕವಾಗಿರ್ತಕ್ಕಂಥದ್ದು. ತಿರುಮಲ ತಿರುಪತಿಯಲ್ಲಿ ಹೇಗೆ ಅಲಂಕಾರ ಇರುತ್ತೋ, ಅಲ್ಲಿನ ಒಂದು ಪ್ರಾಕಾರ ಮಂಟಪ ಹೇಗಿದೆಯೋ, ಜೊತೆಗೆ ಅಲ್ಲಿರ್ತಕ್ಕಂತಹ ತೆಪ್ಪೋತ್ಸವ ಕಾರ್ಯಕ್ರಮಗಳು ಹೇಗಾಗುತ್ತೋ ಅದೇ ಪ್ರಕಾರವಾಗಿ ಸ್ವಾಮಿನ ಇಲ್ಲಿ ನೋಡಬಹುದಾಗಿತ್ತು. ಆದರೂ ಆ ಸುಂದರವಾದಂತಹ ವಿಗ್ರಹ, ಸ್ವಾಮಿ ಶ್ರೀನಿವಾಸನ ರಂಗನಾಥನ ವಿಗ್ರಹ ಅಜಾನುಭಾವುತ. ಬಹುಶಃ ಉತ್ಸವ ಮೂರ್ತಿಗಳನ್ನು ಬೇರೆಲ್ಲೂ ಕಾಣಲಿಕ್ಕಾಗುವುದಿಲ್ಲ. ಅಂತಹ ಒಂದು ಉತ್ಸವ ಮೂರ್ತಿಗಳನ್ನು ಇಲ್ಲಿ ರಂಗನಾಥನ ಬಳಿ ನೋಡಬಹುದು. ಮಾಗಡಿ ರಂಗನಾಥನ ಸಾನ್ನಿಧ್ಯ, ಅಲ್ಲಿ ನೆರೆದಿರತಕ್ಕಂತಹ ಜನ, ಮೂಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಭಕ್ತ ಸಾಗರ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿತ್ತು. ಇನ್ನು ಆ ಭಾಗದಲ್ಲಿ ರಸ್ತೆ ಉದ್ದಕ್ಕೂ ರಂಗೋಲಿಗಳನ್ನು ಹಾಕಿದ್ರಲ್ಲ, ಅಬ್ಬಾ, ಹೆಣ್ಣು ಮಕ್ಕಳ ಕೈಚಳಕ ಎಷ್ಟು ವಿಶೇಷ. ಒಂದೊಂದು ರಂಗೋಲಿ ಸಹಿತ ಒಂದು ನೋಡ್ರೆ ಇದು ಬೇಕು ಇದು ಬೇಡ ಅನ್ನೋಂಗಲ್ಲ, ಎಲ್ಲವೂ ಬೇಕು. ಅಷ್ಟು ವಿಶೇಷವಾಗಿ, ಅಷ್ಟು ಅರ್ಥಗರ್ಭಿತವಾಗಿ, ಅಷ್ಟು ಅಚ್ಚುಕಟ್ಟಾಗಿ ಬಹಳ ಒಂದು ವಿಶೇಷವಾಗಿತ್ತು. ಇನ್ನು ಸ್ವಾಮಿ ಸಾನ್ನಿಧ್ಯದ ಹಿಂಭಾಗದಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿಯ ಒಂದು ಸ್ತಂಭದ ನರಸಿಂಹ, ಅದು ಮತ್ತಷ್ಟು ವಿಶೇಷವಾಗಿತ್ತು. ಅಲ್ಲೂ ಸಹಿತ ದೀಪಾರಾಧನೆ ಮತ್ತಷ್ಟು ವಿಶೇಷವಾಗಿತ್ತು. ಅಲ್ಲಿ ನಡೆದಂತಹ ದೀಪಾರಾಧನೆ, ಇನ್ನು ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಲಕ್ಷ ದೀಪೋತ್ಸವಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳಿರೋ ಪ್ರಕಾರವೇ ಸಾಕಷ್ಟು ಜನ ಮನೆಗಳಿಂದ ಹಣತೆಯನ್ನು ತಂದು ಸಾಧ್ಯವಾದಷ್ಟು ದೇವಸ್ಥಾನದ ಪರಾಂಗಣ ಸುತ್ತ ಎಲ್ಲಿದೆಯೋ, ಎಲ್ಲೆಲ್ಲಿ ಸ್ಥಳ ಸಿಗುತ್ತೋ ಅಲ್ಲೆಲ್ಲ ದೀಪ ಹಚ್ಚಿದ್ರು. ಹಾಗೆ ನಡೆದಂತಹ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿತ್ತು. ಒಳಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ ಮತ್ತು ಬೆಳೆಯುವ ರಂಗನಾಥ, ಅಲ್ಲಿ ರಂಗನಾಥ ಸ್ವಾಮಿ ಮಲಗಿರ್ತಕ್ಕಂಥದ್ದು, ಒಂದು ಪಾದವನ್ನು ಮೊಣಕಾಲತ್ತ, ಒಂದು ಪಾದವನ್ನು ಚಾಚಿರ್ತಕ್ಕಂಥದ್ದು, ಬರಿಗೈಯನ್ನು ಸ್ವಾಮಿ ಶಿರಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಒಂದು ಗುಲಗಂಜಿ, ವರ್ಷಕ್ಕೆ ಒಂದು ಗುಲಗಂಜಿಯಷ್ಟು ಬೆಳೀತಾ ಬರ್ತಾ ಇದೆ. ಬಹುಶಃ ಬಂಡೆಯಲ್ಲಿ ಮೂಡಿರ್ತಕ್ಕಂತಹ, ಬಂಡೆಯಲ್ಲಿ ಇವತ್ತಿಗೂ ಸಹಿತ ಕಾಣ್ತಾ ಇರತಕ್ಕಂಥ ಹಿಂದೆ ಚಿಕ್ಕದಾದಂತಹ ವಿಗ್ರಹವಂಥದ್ದು. ಆದರೆ ಈಗ ಬೆಳೆದು ಬೆಳೆದು ಸಾಕಷ್ಟು ವಿಶೇಷವಾಗಿ ಕಾಣುವಂತಹದ್ದು, ಬಹಳ ಅಚ್ಚುಕಟ್ಟಾಗಿ ಕಾಣುವಂತಹದ್ದು. ರಂಗನಾಥ ಸ್ವಾಮಿಯ ಪೂರ್ಣ ದರ್ಶನ ಇವತ್ತು ಮಾಡಬಹುದು. ಆದರೆ ಸ್ವಾಮಿಯ ಕಾಲಂದಿಗೆಗಳು, ಕೈಯಲ್ಲಿರ್ತಕ್ಕಂತಹ ಒಂದು ಆಭರಣಗಳು, ಸ್ವಾಮಿಯ ಹೃದಯ ಮಧ್ಯದಲ್ಲಿರ್ತಕ್ಕಂತಹ ಒಂದು ಆಭರಣದ ಭಾಗ, ಅದೆಲ್ಲವೂ ಸಹಿತ ಈಗ ಮೂಡ್ತಾ ಇರತಕ್ಕಂಥದ್ದನ್ನು ತಾವು ನೋಡಬಹುದು. ಇದು ಬಹಳ ಸತ್ಯಾಂಶ. ಜೊತೆಗೆ ಇದು ಕಣ್ಕಟ್ಟಲ್ಲ. ನೀವು ಯಾರೊಬ್ಬರು ಹೋದರೂ ಸಹಿತ ಅಲ್ಲಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ಆ ಒಂದು ವಿಶೇಷತೆಗಳನ್ನು ತಾವು ನೋಡಬಹುದು. ಇನ್ನು ರಂಗನಾಥನ ಅರ್ಧಾಂಗಿಯಾದಂತಹ ರಂಗನಾಯಕಿ ತಾಯಿ ಮಹಾಲಕ್ಷ್ಮಿ, ಆ ತಾಯಿಯ ಅಲಂಕಾರವಂತೂ ಹೇಳ್ತಿರೋದು. ಮೊದಲೇ ಹೆಣ್ಣು ಅಲಂಕಾರ, ಇನ್ನು ಅದರಲ್ಲಿ ಆ ತಾಯಿಗೆ ಮಾಡಿದಂತಹ ಮುತ್ತಿನ ಅಲಂಕಾರ, ಅಬ್ಬಾ, 2 ಕಣ್ಣು ಸಾಲದು ಅಲ್ಲಿ ಆ ದೃಶ್ಯಗಳನ್ನು ನೋಡಲಿಕ್ಕೆ. ಸ್ವಾಮಿಯ ಉತ್ಸವ ಮೂರ್ತಿ ಅಂತೂ ಎಷ್ಟು ಕೊಂಡಾಡಿದ್ರೂ ಕಡಿಮೆನೆ, ಅಷ್ಟು ವಿಶೇಷವಾಗಿರ್ತಕ್ಕಂತಹ ಉತ್ಸವ ಮೂರ್ತಿ. ಸ್ವಾಮಿ ಉತ್ಸವ ಮೂರ್ತಿನೇ ಹೀಗಿದ್ರೆ ಇನ್ನು ಗರ್ಭಗುಡಿಯಲ್ಲಿರ್ತಕ್ಕಂತಹ, ಅಬ್ಬಾ, ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ನಿಜಕ್ಕೂ ಇವತ್ತಿನ ಆಧುನಿಕ ಈಗ ಬೇಕಾಗಿರ್ತಕ್ಕಂತಹ ವಿದ್ಯುತ್ ಅಲಂಕಾರವಿಲ್ಲದಿರ ಸ್ವಾಮಿನ ತುಪ್ಪದ ಬತ್ತಿಯಿಂದ, ಆ ತುಪ್ಪದ ಬತ್ತಿಯ ಬೆಳಕಿನಿಂದ, ಆ ಕತ್ತಲಲ್ಲಿ ಆ ತುಪ್ಪದ ಬತ್ತಿ ಬೆಳಕಿನಿಂದ ಸ್ವಾಮಿನ ದರ್ಶನ ಮಾಡ್ತಾ ಇದ್ದಕ್ಕಂತಹ ಕಾಲ ಇತ್ತಲ್ಲ,
ಇದೆಲ್ಲವೂ ನಮ್ಮಲ್ಲಿ ಚಿತ್ರೀಕರಿಸಿದ್ದೇವೆ ನಾವು. ಸದ್ಯದಲ್ಲೇ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ, ಅಂದರೆ ಈಗ ತಾವು ನೋಡ್ತಾ ಇರ್ತಕ್ಕಂಥ ನನ್ನ ಮಹರ್ಷಿ ವಾಣಿಯಲ್ಲಿ ತಾವಿದನ್ನೆಲ್ಲವನ್ನೂ ನೋಡಬಹುದು. ಆದರೂ ರಂಗನಾಥನ ಕ್ಷೇತ್ರ ಕಲಿಯುಗದಲ್ಲಿ ತಿರುಮಲ, ಆಂಧ್ರದಲ್ಲಿ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರನ ಸಾನ್ನಿಧ್ಯ ತಿರುಪತಿ ಅಲ್ಲಿದ್ದರೆ, ಕರ್ನಾಟಕದ ತಿರುಪತಿ ಎಲ್ಲಿದ್ದಾನೆಂದರೆ ಸ್ವಾಮಿ ಪಶ್ಚಿಮಾಭಿಮುಖವಾಗಿ ನಿಂತು ಮಾಗಡಿಯಲ್ಲಿರ್ತಕ್ಕಂಥ ರಂಗನಾಥನ ಸಾನ್ನಿಧ್ಯವೇ ಆಗಿದೆ. ಅಂತಹ ವಿಶೇಷವಾದಂತಹ ಸಾನ್ನಿಧ್ಯ. ಜೊತೆಗೆ ಪ್ರತಿ ಪೌರ್ಣಮಿ ಕಾಲದಲ್ಲಿ ಹಿಂಭಾಗದಲ್ಲಿರ್ತಕ್ಕಂತಹ ನರಸಿಂಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಯಾರು ತಮ್ಮ ಸಂಕಷ್ಟಗಳನ್ನು ಹೊತ್ತು ಸಾಕಷ್ಟು ಕಷ್ಟಗಳು ನಷ್ಟಗಳಿಂದ ಶತ್ರುಬಾಧೆಗಳಿಂದ ನರಳುತ್ತಾ ಇರ್ತಕ್ಕಂಥವ್ರು, ಶತ್ರುಬಾಧೆಯಿಂದ ನರಳುತ್ತಾ ಇರ್ತಕ್ಕಂಥವ್ರು ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಸುಲಭೋಪಾಯ. ನರಸಿಂಹನ ಸಾನ್ನಿಧ್ಯಕ್ಕೆ ಹೋಗಿ ನಿಮ್ಮ ಎರಡೂ ಅಂಗೈಗಳಲ್ಲಿ ದೀಪವನ್ನು ಹಿಡಿದು ಪೌರ್ಣಮಿ ದಿನ ಸಂಜಾ ಕಾಲದಲ್ಲಿ 108 ಬತ್ತಿಗಳಿಂದ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಒಂದು ಮಣ್ಣಿನ ಹಣತೆಯಲ್ಲಿ ಹಾಕಿಕೊಂಡು ಅದರಲ್ಲಿ ಬತ್ತಿಯನ್ನಿಟ್ಟು 108 ಬತ್ತಿಗಳನ್ನಿಟ್ಟು ದೀಪವನ್ನು ನಡೆಸಿ ಆ ದೇವಸ್ಥಾನದ ಪರಾಂಗಣಕ್ಕೆ ಒಮ್ಮೆ ನೀವು ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಎಂತಹ ಸಂಕಷ್ಟಗಳಿದ್ರೂ ಆ ಕಷ್ಟಗಳು ದೂರ ಆಗುತ್ತೆ. ಅಂತಹ ಪ್ರಹ್ಲಾದನಿಗೆ ದರ್ಶನ ಕೊಟ್ಟಂತಹ ಸ್ಥಳ ಅಂತಲೂ ಹೇಳ್ತಾರೆ. ಸ್ತಂಭದ ನರಸಿಂಹ ಬಹಳ ವಿಶೇಷವಾಗಿರ್ತಕ್ಕಂತಹ ನರಸಿಂಹ ಕ್ಷೇತ್ರ ಮಾಗಡಿ ರಂಗನಾಥನ ಹಿಂಭಾಗದಲ್ಲಿರ್ತಕ್ಕಂಥದ್ದು. ಜೊತೆಗೆ ರಂಗನಾಥ ಸ್ವಾಮಿಯ ಆ ಕಲ್ಯಾಣಿ ಇದೆಯಲ್ಲ, ಕಲ್ಯಾಣಿ ಅಥವಾ ಕೋನೇರಿ ಅಂತ ಹೇಳ್ತಾರೆ, ಆ ಕಲ್ಯಾಣಿಯಲ್ಲಿ ನಡೆದಂತಹ ತೆಪ್ಪೋತ್ಸವ ದೃಶ್ಯಗಳನ್ನು, ಇನ್ನು ಬಾಣ ಬಿರುಸು ಪಟಾಕಿಗಳು, ಇದೆಲ್ಲವೂ ಸಹಿತ ಬಹಳ ಅಚ್ಚುಕಟ್ಟಾಗಿ ನಿಜಕ್ಕೂ ಒಂದು ವೈಭವಪೂರಿತವಾದಂತಹದ್ದು. ವೈಕುಂಠ ಯಾರಾದರೂ ಹೇಳಿದ್ರೆ ವೈಕುಂಠ ಹೀಗಿರ್ಬೋದು ಅಂತ, ಆದರೆ ಸಾಕ್ಷಾತ್ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ದರ್ಶನ ಆ ಒಂದು ಮಾಗಡಿ ರಂಗನಾಥನ ಬಳಿ ಆಯಿತು. ಅಂತಹ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ದರ್ಶನ ಮಾಡಿದ್ವಿ. ಇನ್ನು ಸಾಕಷ್ಟು ಕ್ಷೇತ್ರಗಳು ಹೊರಟಿವಿ. ಕ್ಷೇತ್ರಗಳ ಪರಿಚಯವೆಲ್ಲ ನಮ್ಮ ಕಾರ್ಯಕ್ರಮದಲ್ಲೇ ನಿಮಗಾಗತ್ತೆ. ಆದರೆ ಮಾಗಡಿ ರಂಗನಾಥನ್ನ ಪುನಃ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮ್ಯಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಹಿಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಬನ್ನಿ ಗುರುಗಳನ್ನ ಕೇಳೋಣ. ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಯೋಕ್ಕೂ ಮುನ್ನ ಪಂಚಾಂಗ ಶ್ರವಣ ಮಾಡೋಣವಾ ಗುರುಜಿ? ಖಂಡಿತಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಫಲಾಯ ನಮೋ ಫಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಋಗೋರೇಭ್ಯೋ ದಗೋರೇಭ್ಯೋ ಗೋರಗೋರಧರೇಭ್ಯಃ ಸರ್ವೇಭ್ಯಃ ಸರ್ವಧರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತಿಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿಧಾಯ ಮದಗಜವಾಹನಾಯ ವರವರದ ಸರ್ವಜನಮೇವ ಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನಗಳ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನ ಈ ಒಂದು ಕಾರ್ತಿಕ ಮಾಸದಿಂದ, ಕಾರ್ತಿಕ ಮಾರ್ಗಶಿರ ಇನ್ನು ಸಂಕ್ರಮಣ, ಕಾರ್ತಿಕ ಮಾರ್ಗಶಿರ ಸಂಕ್ರಮಣ ಕಾಲ ಜನವರಿ 14ನೇ ತಾರೀಕು ನಡೀತಕ್ಕಂತಹ ಮಕರ ಸಂಕ್ರಾಂತಿಯ ವಿಶೇಷ. ಅಲ್ಲಿವರೆಗೂ ಸ್ವಾಮಿಗೆ ವಿಶೇಷವಾದಂತಹ ರೀತಿಯ ಅನುಷ್ಠಾನಗಳನ್ನು, ಈ ಮಾಸದಲ್ಲಿ ನಾವು ಮಾಡಬಹುದಾದಂಥ ಅನುಷ್ಠಾನ ಫಲಗಳನ್ನು, ಕೋರೈಸುವ ಚಳಿ ಇದ್ದರೂ ಸಹಿತ ಬೆಳಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲದಲ್ಲಿ ತಣ್ಣೀರಿನಿಂದ ಸ್ನಾನ, ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು, ಭಕ್ತಿಯಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಅಂತಕ್ಕಂತಹ ಆ ಅಯ್ಯಪ್ಪನ ಕೂಗನ್ನು ಕೂಗ್ತಕ್ಕಂಥದ್ದು, ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹಿತ, ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಸಹಿತ, ಹಳ್ಳಿಯ ರೈತಾಪಿ ವರ್ಗದವರು ಸಹಿತ ಪ್ರತಿಯೊಬ್ಬರು ಮಾಲೆ ಹಾಕಿ ಶ್ರದ್ಧೆಯಿಂದ ಒಂದು ಕುಟೀರವನ್ನು ಕಟ್ಟಿಕೊಂಡು ಮನೆಗಳಲ್ಲಿ ವಾಸವಿಲ್ಲದಿರ ಆ ಕುಟೀರದಲ್ಲಿ ಪ್ರತ್ಯೇಕವಾದಂತಹ ರೀತಿ ಅವರದೇ ಆದಂತಹ ಒಂದು ಜೀವನವನ್ನು ಸಾಗಿಸಿ ಅಲ್ಲೇ ಪ್ರತ್ಯೇಕವಾಗಿ ಅನ್ನಪ್ರಸಾದವನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ಕಾಯಕಕ್ಕೂ ಚ್ಯುತಿಬಾರದಂತೆ ಕಾಯಕವನ್ನು ಕೆಲಸವನ್ನು ಮಾಡಿಕೊಂಡು ಭಗವಂತನ ಸೇವೆ ಮಾಡುವಂತಹ ವಿಶೇಷವಾದಂತಹ ದಿನಗಳು ಈ ಕಾರ್ತಿಕ ಮಾರ್ಗಶಿರ ಮತ್ತು ಸಂಕ್ರಮಣ ಕಾಲ. ಇದರ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ
ಪಂಚಾಂಗ ಶ್ರವಣವನ್ನು ನೋಡೋಣ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ 8/12/2014 ಸೋಮವಾರ, ದ್ವಿತೀಯ ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರ ಇವತ್ತು ಬಹಳ ವಿಶೇಷ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇನ್ನು ದ್ವಿತೀಯದಲ್ಲಿ ಅನುಷ್ಠಾನಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೋಬಹುದು. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಲಗ್ನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳಿದೆ. ಲಗ್ನದಲ್ಲಿ ಈಗಿನ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ರಾಶಿಫಲ ಹೇಗೆಲ್ಲ ಇದೆ, ಜೊತೆಗೆ ಯಾವ್ಯಾವ ರಾಶಿಯವರು ಏನೆಲ್ಲ ಫಲಗಳನ್ನು ನೋಡಬಹುದು, ಇನ್ನು ಅಯ್ಯಪ್ಪನ ಸೇವೆ ಯಾವ ಪ್ರಕಾರ ಮಾಡಬೇಕು, ಅಯ್ಯಪ್ಪನ ಅನುಷ್ಠಾನಗಳನ್ನು ಯಾವ ಪ್ರಕಾರ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡಿದ್ರೆ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮತ್ತು ಈ ಒಂದು ಪ್ರಾಂತ್ಯದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ದೇವಾಲಯಗಳ ಅಲ್ಲಿರ್ತಕ್ಕಂತಹ ಒಂದು ವಿಶೇಷತೆಯನ್ನು ನೋಡಿ ಆ ಒಂದು ಭಾಗದಲ್ಲಿ ಅನುಷ್ಠಾನಗಳನ್ನು ಮಾಡಿ ಶ್ರದ್ಧೆಯಿಂದ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿಕೊಳ್ಬೇಕು. ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಈ ಸಮಯದಲ್ಲಾದರೂ ನಿಮ್ಮ ಊರಲ್ಲಿರ್ತಕ್ಕಂತಹ ದೇವಾಲಯಗಳ ಶುದ್ಧಿ ಮಾಡತಕ್ಕಂತಹದ್ದು. ಹೇಗೂ ಮಾಲೆ ಹಾಕಿರ್ತೀರಿ, ಭಕ್ತಿಯಿಂದ ಇರ್ತೀರಿ, ಮಡಿಯಿಂದ ಇರ್ತೀರಿ. ನಿಮ್ಮೂರಿನ ದೇವಸ್ಥಾನಗಳನ್ನು, ಏಕೆಂದರೆ ದೇವಸ್ಥಾನಗಳನ್ನು ವರ್ಷಕ್ಕೆ ಒಮ್ಮೆ ಬಣ್ಣ ಹೊಡೆದು ಬಿಟ್ಟರೆ ಸಾಲದು. ನೀವೆಲ್ಲರೂ ಮಡಿಯಿಂದ ಶ್ರದ್ಧೆಯಿಂದ ಅನುಷ್ಠಾನಗಳನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ದೇವಾಲಯಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು. ದೇವಾಲಯದ ಪರಾಂಗಣವನ್ನು, ದೇವಾಲಯದ ಒಳಭಾಗದಲ್ಲಿ ಗರ್ಭಗುಡಿ ಒಂದು ಬಿಟ್ಟು ಬೇರೆಲ್ಲ ಕಡೆ ಶುದ್ಧಿ ಮಾಡಿ ನಿಮ್ಮೂರಿನ ದೇವಸ್ಥಾನಗಳನ್ನು ಸಾಧ್ಯವಾದಷ್ಟು ವಿಶೇಷವಾಗಿ ಕಾಣುವಂತೆ ಮಾಡಬೇಕು. ಭಗವಂತನ ಸೇವೆ ಮಾಡಲಿಕ್ಕೆ ಸಾಕಷ್ಟು ವಿಧಿವಿಧಾನಗಳಿದೆ. ಅಯ್ಯಪ್ಪನ ಭಜನೆ ಮಾಡ್ತಾ 4 ಗಂಟೆಗಳ ಕಾಲ ಭಜನೆ ಮಾಡುವಂತಹ ಕಾಲವನ್ನು ಅಯ್ಯಪ್ಪನಿಗಾಗಿ ಮೀಸಲಿಡುವಂತಹದ್ದನ್ನು ಅದೇ 4 ಗಂಟೆಯಲ್ಲಿ 2 ಗಂಟೆಗಳ ಕಾಲ, ಒಂದು 2 ಗಂಟೆನೋ 2.5 ಗಂಟೆನೋ ನೀವೆಲ್ಲ ಭಕ್ತ ಶಿರೋಮಣರು ಭಕ್ತರೆಲ್ಲರೂ ಸೇರಿ ನಿಮ್ಮೂರಲ್ಲಿರ್ತಕ್ಕಂತಹ ದೇವಾಲಯವನ್ನು ಶುದ್ಧಿ ಮಾಡಿ ಆ ದೇವಸ್ಥಾನವನ್ನು ಸಹಿತ ಅಭಿವೃದ್ಧಿಪಡಿಸಬಹುದು. ಈ ಒಂದು ಕಾಯಕಕ್ಕೆ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಬೇಕು. ಒಬ್ಬ ಮಹನೀಯರು ಹೇಳಿದ್ರು, ಎಲ್ಲ ಗ್ರಾಮವನ್ನು, ಊರನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛ ಮಾಡೋದ್ರಿಂದ ನಮ್ಮ ಸ್ವಚ್ಛ ಗ್ರಾಮ ಬಹಳ ವಿಶೇಷವಾಗಿರುತ್ತೆ ಅಂತ. ಸಂತೋಷ. ಅದರ ಜೊತೆಯಲ್ಲಿ ಹೇಗೂ ಮಾಲೆ ಹಾಕಿದ್ದೀರಿ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನಿರಂತರವಾಗಿ ಪಠನೆ ಮಾಡ್ತಿದ್ದೀರಿ. ಮಾತಾಡುವ ಪ್ರತಿಯೊಂದು ಮಾತಿನಲ್ಲೂ ಸಹಿತ ಸ್ವಾಮಿ ಅಂತಕ್ಕಂಥದ್ದನ್ನು ಸೇರಿಸಿ, ಹೆಣ್ಣು ಮಕ್ಕಳಿಗಾದ್ರೆ ಅಮ್ಮ ಸ್ವಾಮಿ ಅಂತೀರಿ, ಪುರುಷರನ್ನ ಮಾತಾಡಬೇಕಾದ್ರೆ ಸ್ವಾಮಿ ಅಂತೀರಿ, ಮಾಡ್ತಕ್ಕಂತಹ ಕಾಯಕಕ್ಕೂ ಸಹಿತ ಇದು ಭಗವಂತ ಕೊಟ್ಟಿದ್ದೇ ಅಂತ ಹೇಳ್ತೀರಿ. ಹೀಗಿರಬೇಕಾದ್ರೆ ನಿಮ್ಮೂರೊಳಗಿರ್ತಕ್ಕಂತಹ ದೇವಾಲಯಗಳನ್ನು, ನಿಮ್ಮೂರೊಳಗೆ ಇರ್ತಕ್ಕಂತಹ ದೇವಾಲಯಗಳನ್ನು ಶುದ್ಧೀಕರಿಸಿ ಸುತ್ತಮುತ್ತ ಇರ್ತಕ್ಕಂತಹ ಗಲೀಜು ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ದೂರ ಮಾಡಿ ನಮ್ಮ ಧರ್ಮನ, ನಮ್ಮಲ್ಲಿರ್ತಕ್ಕಂಥ ಹಿಂದುತ್ವನ, ನಮ್ಮಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಪೂರ್ವಜಿಕರು ಕಟ್ಟಿರ್ತಕ್ಕಂತಹ ಸಾಕಷ್ಟು ಪುರಾತನ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳನ್ನು ಶುದ್ಧೀಕರಿಸಿ ಅದನ್ನು ಸ್ವಚ್ಛ ಮಾಡಿದ್ರೆ ಎಷ್ಟು ವಿಶೇಷವಾಗಿರುತ್ತೆ. ಅಯ್ಯಪ್ಪನ ಮಾಲೆ ಹಾಕಿರೋ ಭಕ್ತರು ಈ ಒಂದು ಕಾಯಕಕ್ಕೆ ತಾವು ಮುಂದಾಗಬೇಕು. ಅರ್ಥ ಅಯ್ಯಪ್ಪನ ಸೇವೆಯೂ ಆಗುತ್ತೆ, ನಿಮ್ಮೂರಲ್ಲಿರ್ತಕ್ಕಂತಹ ದೇವರ ಆಶೀರ್ವಾದವೂ ಸಿಗುತ್ತೆ. ನಿಮ್ಮ ಪ್ರಯಾಣಕ್ಕೆ, ನಿಮ್ಮ ಒಂದು ಸಂಕಲ್ಪಕ್ಕೆ ಮತ್ತಷ್ಟು ಆಶೀರ್ವಾದ ಸಿಗುತ್ತೆ. ಮಾಲೆಯನ್ನ ಹಾಕಿದ್ದೀವಿ ಅಂತ ಹೇಳಿದ್ಮೇಲೆ ಬಹಳಷ್ಟು ಜನರು ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಗುರುಜಿ. ಅಕಸ್ಮಾತ್ ಮನಸ್ಸನ್ನ ಹರಿಬಿಟ್ರೆ, ಮಾಲೆ ಹಾಕೊಂಡಿದ್ರು ಕೂಡ ಕೆಲವೊಂದು ಚಟಗಳನ್ನ ಬಿಡೋದಕ್ಕೆ ಆಗಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಳ್ಳಕ್ ಆಗ್ತಾನೇ ಇಲ್ಲ ಅನ್ನುವಾಗ ಏನ್ ಮಾಡ್ಬೇಕಾಗತ್ತೆ ಗುರುಜಿ? ನೋಡಮ್ಮ, ಅಂತಹ ಕಾಲದಲ್ಲೇ ಮನಸ್ಸನ್ನ ಏಕಾಗ್ರತೆ ತಂದುಕೊಳ್ಬೇಕಾದ್ರೆ ಅನುಷ್ಠಾನಗಳಂತಕ್ಕಂಥದ್ದನ್ನ ತಮ್ಮ ಮೈಮೇಲಿರ್ತಕ್ಕಂತಹ ಮಾಲೆ ಹಾಕ್ಕೊಂಡಿರ್ತಕ್ಕಂಥ ರುದ್ರಾಕ್ಷಿಯೋ, ತುಳಸಿ ಮಾಲೆನೋ, ಅಥವಾ ಧರಿಸಿರ್ತಕ್ಕಂಥ ಕಪ್ಪು ವಸ್ತ್ರವೋ ಅಥವಾ ಕೆಂಪು ವಸ್ತ್ರವೋ, ನೀಲಿ ವಸ್ತ್ರವೋ, ಇದನ್ನ ಒಮ್ಮೆ ಅವ್ರ ಮನಸ್ಸಿಗೆ ತಂದುಕೊಳ್ಬೇಕು. ನಾವೊಂದು ದೀಕ್ಷೆಯಲ್ಲಿದ್ದೀವಿ, ಒಂದು ದೀಕ್ಷಾ ವಸ್ತ್ರ ಹಾಕ್ಕೊಂಡಿದ್ದೀವಿ, ಒಂದು ದೀಕ್ಷೆ ತೆಗೆದುಕೊಳ್ಳೋದಕ್ಕಾಗಿ ನಾವು ಈ ಮಾಲೆಯನ್ನು ಧರಿಸಿದ್ದೇವೆ. ಜೊತೆಗೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ಸಹಿತ ನಮ್ಮಲ್ಲಿರ್ತಕ್ಕಂಥ ರಕ್ತದ ಕಣಕಣಕದಲ್ಲೂ ಸಹಿತ ನಾವು ಅಯ್ಯಪ್ಪನ ಆರಾಧನೆ ಮಾಡಬೇಕಾದಂತಹ ರೀತಿ ನೀತಿ ನಾವು ತಂದುಕೊಳ್ಬೇಕಾಗಿದೆ. ಈ ಮಧ್ಯದಲ್ಲಿ ಬೆಳಗ್ಗೆ ಅನುಷ್ಠಾನ ಮಾಡುವ ಕಾಲ, ಸಂಜೆ ಅನುಷ್ಠಾನ ಮಾಡುವ ಕಾಲ ನಿಮ್ಮೂರಿನ ನಿಮ್ಮ ಗ್ರಾಮದ ಸುತ್ತಮುತ್ತ ಇರತಕ್ಕಂತಹ ದೇವಾಲಯಗಳನ್ನು ಶುದ್ಧಿಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಹಿತ ಗುರುಸ್ವಾಮಿಗಳು ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ವಾಮಿಗಳು ನೀವೆಲ್ಲರೂ ಸಹಿತ ಸೇರಿ ಹಮ್ಮಿಕೊಂಡಿದ್ದೆ ಆದರೆ ಖಂಡಿತ ಹೇಳ್ತೇನೆ, ಈ ಒಂದು ಸಂಕ್ರಾಂತಿ ನೇನು ಬರ್ತಕ್ಕಂತಹ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪುಣ್ಯಕಾಲ,
ಉತ್ತರಾಯಣ ಪುಣ್ಯಕಾಲದಲ್ಲಿ ನಿಮ್ಮೂರಿನ ದೇವಾಲಯಗಳು ಶುದ್ಧಿಯಾಗಿ ಎಲ್ಲವೂ ಸಹಿತ ನೋಡಲಿಕ್ಕೆ ಫಳಫಳ ಅನ್ನಿಸುವಂತಹ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತ ಹೇಳ್ತೀನಿ ಆ ಕ್ಷೇತ್ರದ ದೇವರು ಸಹಿತ ನಿಮಗೆ ಆಶೀರ್ವಾದ ಮಾಡ್ತಾನೆ. ಯಾಕೆಂದರೆ ಫಸ್ಟು ದೊಡ್ಡವರು ಹೇಳಿದ್ದಾರೆ, ನಾವಿರುವ ಸ್ಥಳ ಶುದ್ಧಿ ಆಗಬೇಕು, ನಮ್ಮ ಪ್ರಾಂತ್ಯ ಶುದ್ಧಿ ಆಗಬೇಕು, ನಮ್ಮ ಗ್ರಾಮ ಶುದ್ಧಿ ಆಗಬೇಕು, ನಮ್ಮ ಗ್ರಾಮದ ದೇವಾಲಯಗಳು ಶುದ್ಧಿ ಆಗಬೇಕು. ಭಕ್ತ ಸಮೂಹ ಬರೀ ಆ ಕ್ಷಣಕ್ಕೆ ಮಾತ್ರ ಭಗವಂತನ ದರ್ಶನ ಮಾಡ್ಕೊಂಬಂದ್ರೆ ಸಾಲದು, ಭಗವಂತ ನೆಲೆಸಿರ್ತಕ್ಕಂಥ ಆ ಒಂದು ಸುಂದರವಾದಂಥ ತಾಣವನ್ನು ಶುದ್ಧಿ ಮಾಡಬೇಕು. ಅಂತಹ ಕಾಯಕಕ್ಕೆ ನೀವು ಚಾಲನೆ ಕೊಡಬೇಕು. ಇದನ್ನು ನೀವು ಪ್ರತಿಯೊಬ್ಬರು ಮಾಡೋದ್ರಿಂದ ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆಗ ನಮ್ಮ ಊರು ಶುದ್ಧಿ ಆಗುತ್ತೆ. ಊರು ಶುದ್ಧಿ ಮಾಡಿದ್ರೆ ಜೊತೆಗೆ ನಮ್ಮ ಊರಲ್ಲಿರ್ತಕ್ಕಂಥ ದೇವಾಲಯಗಳು ಸಹಿತ ಶುದ್ಧಿ ಆಗುತ್ತೆ. ಇದಕ್ಕೆ ತಾವೆಲ್ಲರೂ ಮನಸ್ಸನ್ನು ಒಲಿಸ್ಕೊಂಡು ಈ ಕೆಲಸ ನೀವು ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂತಹ ನಿಮ್ಮೂರಲ್ಲಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಶುದ್ಧಿ ಆದ ನಂತರ ಸಂಕ್ರಮಣದಲ್ಲಿ ಯಾವುದಾದ್ರು ವಿಶೇಷವಾಗಿರ್ತಕ್ಕಂಥ ಒಂದು 8 ರಿಂದ 9 ದೇವಸ್ಥಾನಗಳಿಗೆ ದರ್ಶನಕ್ಕೂ ನಾನು ಬರ್ತೇನೆ. ಅದು ಒಂದು ಸಂತೋಷವಾಗಿ ಹೇಳುವಂಥದ್ದು. ಏಕೆಂದರೆ ಯಾರು ಸಂಕ್ರಮಣದಲ್ಲಿ 9 ದೇವಸ್ಥಾನಗಳನ್ನು ನಿಮ್ಮೂರಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಶುದ್ಧೀಕರಿಸಿ ಅಲ್ಲಿ ನಡೀತಕ್ಕಂಥ ಒಂದು ವಿಶೇಷತೆ ಅನುಷ್ಠಾನಗಳ ಪೂಜೆಯನ್ನು ಮುಂಚಿತವಾಗಿ ನೀವು ಕಾಗದದ ಮುಖಾಂತರ ನಮಗೆ ಬರೆದು ತಿಳಿಸಿದ್ದೆ ಆದರೆ, ಅಥವಾ ನಮ್ಮ ವಾಹಿನಿಗೆ ನೀವು ಸೂಕ್ತವಾದಂತಹ ನಿಮ್ಮ ಆ ಒಂದು ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಆಲಯಗಳನ್ನು ನೀವೇ ಶ್ರಮವಹಿಸಿ, ನಿಮ್ಮ ಊರಿನ ಜನ ಶ್ರಮವಹಿಸಿ ನೀವು ಶುದ್ಧಿ ಮಾಡಿರ್ತಕ್ಕಂಥ ಆಲಯಗಳನ್ನು ನೀವು ತೋರಿಸಿದ್ದೆ ಆದರೆ, ನೀವು ಸಿದ್ಧತೆ ಮಾಡಿಟ್ಟಿದ್ದರೆ ನಿಮ್ಮೂರಿನ ಆಲಯಗಳನ್ನು ನನ್ನ ಜೀ ಕನ್ನಡ ವಾಹಿನಿಯ ನನ್ನ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ನಾನು ತೋರಿಸೋಕ್ಕೂ ಇಷ್ಟಪಡ್ತೇನೆ. ಗುರುಜಿ, ಈಗ ದರ್ಪಣಾಂಜನ ದರ್ಶನವನ್ನ ಮಾಡೋಣ. ಖಂಡಿತಮ್ಮ. ಓಂ ತ್ರಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪುರ್ವಾರಕಂದರಾ ಮೃತ್ಯೋ ಮೃಕ್ಷೀಯಮಾಮೃತಾತ್. ಓಂ ತ್ರಂಬಕೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ. ಓಂ ಶಾಂತಮೂರ್ತಿ ನಮಃ. ಓಂ ಮಹಾರೂಪಾಯ ನಮಃ. ಭಗವತೀ ನಮಃ. ಓಂ ಶ್ರೀಂ ಸಾಂಬ ಸದಾಶಿವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಫಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಇನ್ನು ರಾಶಿ ಫಲಗಳತ್ತ ಹೊರಡೋಣ. ಆದರೆ ಅದಕ್ಕೂ ಮುನ್ನ ಇನ್ನೊಂದು ವಿಚಾರ ನಿಮ್ಮ ಮುಂದಿಡಬೇಕು. ಹನುಮತ್ ಜಯಂತಿ ದಿನ ಬಹಳ ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರಗಳಿಗೆ ನಾವು ದರ್ಶನಕ್ಕೆ ಹೊರಟ್ವಿ. ಹನುಮತ್ ಜಯಂತಿಯ ಅನುಷ್ಠಾನ ನಿಜಕ್ಕೂ ಬಹಳ ವಿಶೇಷವಾಗಿತ್ತು. ಕನಕಪುರದಿಂದ ಸ್ವಲ್ಪ ಮುಂದಕ್ಕೆ ನಾವು ಹೊರಟ್ರೆ ಗೋವಿನಕಲ್ ಹನುಮ ಅಂತ ಅಲ್ಲಿ ಬಹಳ ವಿಶೇಷವಾಗಿದೆ. ಒಮ್ಮೆಯಾದರೂ ನೀವೆಲ್ಲರೂ ನೋಡಲೇಬೇಕಾದಂತಹ ತಾಣ ಅದು. ದಟ್ಟವಾದಂತಹ ಅರಣ್ಯ ಮಧ್ಯದಲ್ಲಿ ಪರಿಕ್ರಮಿಸಿದಾಗ ಅಲ್ಲಿ ಸಿಗ್ತಕ್ಕಂಥದ್ದು ಆ ಅರಣ್ಯದ ಆ ಸುಂದರವಾದಂತಹ ಪ್ರದೇಶವನ್ನು ನೋಡೋದೇ ಒಂದು ಮಹದಾನಂದ. ಇನ್ನು ರಸ್ತೆಗಳು ಈಗ ತಾನೇ ಮಾಡಿರ್ತಕ್ಕಂಥದ್ದು ಬಹಳ ಕಡದಾದಂಥದ್ದು. ಆ ರಸ್ತೆಯಲ್ಲಿ ಪರಿಕ್ರಮಿಸುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಮಹದಾನಂದ. ನೀವು ಈ ಭಾಗದಿಂದ ಆ ಭಾಗಕ್ಕೆ ನೋಡಿದ್ರೆ 3 ಬೆಟ್ಟಗಳನ್ನು ದಾಟ್ಕೊಂಡು ನಾವು ಮುಂದೆ ಹೋಗ್ತಿದ್ದೀವೇನೋ ಅಂತಕ್ಕಂತಹ ಭಾಸವಾಗುವಂತಹ ಸನ್ನಿವೇಶ. ಅಲ್ಲಿರ್ತಕ್ಕಂತಹ ಹನುಮ, ಅದರಲ್ಲೂ ಉದ್ಭವ ಮೂರ್ತಿ, ಅಲ್ಲಿರ್ತಕ್ಕಂತಹ ಸಂಜೀವಿನಿ ತೀರ್ಥ ನಿಜಕ್ಕೂ ಬಹಳ ವಿಶೇಷವಾಗಿದೆ. ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಅವರು ನನ್ನ ಬಂದು ಆಹ್ವಾನಿಸಿದಾಗ ನನಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದೆ. ನಾನು ಸಹಿತ ಹೋಗೋದು ನಿಂತಿದ್ದರೆ ನಾನು ಲಾಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಹನುಮನ್ ನೋಡ್ಬೋದು. ಅರಣ್ಯದಲ್ಲಿ ಅಲ್ಲಿ ಉದ್ಭವಿಸಿರ್ತಕ್ಕಂತಹ ಹನುಮ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ತೀರ್ಥಸ್ಥಳ, ಆ ಒಂದು ದಟ್ಟವಾದಂತಹ ಅರಣ್ಯ, ಆ ಸುಂದರವಾದಂತಹ ಪರಿಸರ, ಆ ಪರಿಸರದ ಅದು ಆ ಭಾಗದಲ್ಲಿ ಸುತ್ತ ನೋಡಿದ್ರೆ ಮಂಜಿನಿಂದ ಕೂಡಿರ್ತಕ್ಕಂಥದ್ದು. ನಾವೆಲ್ಲಿದ್ದೀವಿ, ಯಾವ ಪ್ರಾಂತ್ಯದಲ್ಲಿದ್ದೀವಿ, ನಮ್ಮ ಸುತ್ತಮುತ್ತ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇಂತಹ ಒಂದು ಪ್ರದೇಶ ಇದೆಯಾ? ಬಹುಶಃ ನೀವು ನೋಡಿದ್ರಷ್ಟೇ. ನಾನು ಹೇಳಿದ್ರೆ ಗುರುಗಳು ಹೇಳ್ತಿದ್ದಾರೆ ಕೇಳ್ತಾ ಇದ್ದೀವಿ. ಗುರುಗಳು ಹೇಳೋದು ಕೇಳೋದಕ್ಕೆ ನೀವು ಆ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗೋವಿನಕಲ್ ಹನುಮನ್ನ ದರ್ಶನ ಮಾಡಿ ಬನ್ನಿ. ನಿಜಕ್ಕೂ ಜೀವನ ಸಾರ್ಥಕತೆ ಆಗುತ್ತೆ. ಹನುಮಗಿರಿ ಬೆಟ್ಟ ಅಂತಾನೂ ಖ್ಯಾತಿ ಅಲ್ವಾ? ಹನುಮಗಿರಿ ಅಂತಾನು ಅಂತಾರೆ, ಗೋವಿನಕಲ್ ಹನುಮ ಅಂತಾನು ಹೇಳ್ತಾರೆ. ಅಲ್ಲಿ ಉದ್ಭವ ಮೂರ್ತಿ ತುಂಬ ಚೆನ್ನಾಗಿದೆ. ಭಾಳ ಅದು ಎಷ್ಟು ಹೇಳಿದ್ರು ಕಡಿಮೆನೆ ಆ ತರಹ ಇದೆ. ಅದನ್ನು ಮುಗಿಸ್ಕೊಂಡು ಮತ್ತೊಂದು ಕ್ಷೇತ್ರ, ಅದಾದ ನಂತರ ಸಬ್ಮಂಗಲದಲ್ಲಿ ನಾನು ಇಲ್ಲೇ ಹೇಳಿದ್ದೆ, ಸಾಕಷ್ಟು ವಿವಿಧವಾಗಿರ್ತಕ್ಕಂಥ ಪುಷ್ಪಗಳು ಅಂತ. 1 2 ಯಾವ್ಯಾವ ಮೂಲೆಗಳಿಂದ ತರಿಸಿದ್ರು ಆ ಪುಷ್ಪಗಳನ್ನು. ಒಂದೊಂದು ಪುಷ್ಪಗಳಿಂದಲೂ ಸಹಿತ ಆ ದೇವಸ್ಥಾನದ ಪರಾಂಗಣವನ್ನು, ದೇವಸ್ಥಾನವನ್ನು ಅಲಂಕಾರ ಮಾಡಿದ ರೀತಿ ಇತ್ತಲ್ಲ, ಅಬ್ಬಾ
ನಿಜಕ್ಕೂ ಎರಡು ಕಣ್ಣು ಸಾಲದು, ಕಣ್ಣು ಕೋರೈಸುವಂತಹದ್ದು. ಜೊತೆಗೆ ಆನೆ ಅಂಬಾರಿ ಉತ್ಸವ, ಇನ್ನು ಆನೆ ಮೇಲೆ ಮೆರವಣಿಗೆ ಸಹಿತ ಬಹಳ ಚೆನ್ನಾಗಿ ನಡೀತು. ಬಹಳ ಅರ್ಥಗರ್ಭಿತವಾದಂತಹ ಅನುಷ್ಠಾನ, ಅಲ್ಲೂ ಮಹರ್ಷಿ ಸಾಂತ್ವನ. ಇದೆಲ್ಲವನ್ನು ನೋಡಿ ಬಹಳ ಆನಂದವಾಯಿತು. ಇದೆಲ್ಲವನ್ನು ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಂದನ್ನು ಸಹಿತ ತಾವು ನೋಡಬಹುದು ಸ್ವಲ್ಪ ದಿನಗಳ ನಂತರದಲ್ಲಿ. ಆದರೂ ಹನುಮ ಜಯಂತಿ, ಈ ಬಾರಿ ಹನುಮ ಜಯಂತಿ ಬಹಳ ವಿಶೇಷವಾಗಿ ಆಚರಣೆ ಇತ್ತು. ರಾಜ್ಯದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಹನುಮನಿಗೂ ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದ್ವಿ, ಎಲ್ಲೆಲ್ಲಿ ಹನುಮನ ಆಲಯಗಳಿದೆಯೋ ನಿಮ್ಮ ಯಥಾಶಕ್ತಿ ಸೇವೆಯನ್ನು ಮಾಡಿ. ಜೊತೆಗೆ ಹನುಮನ ಆಲಯದಲ್ಲಿ ನಿಂತು ರಾಮಧ್ಯಾನವನ್ನು ಮಾಡಿ, ರಾಮಕೋಟಿಯನ್ನು ರಾಮನಾಮವನ್ನು ಪಠನೆ ಮಾಡಿದ್ರೆ, ಯಾಕೆಂದರೆ ಹನುಮನ ರೋಮ ರೋಮದಲ್ಲೂ ಸಹಿತ ರಾಮನಾಮವಿದೆ. ಅಂತಹ ಒಂದು ರಾಮನಾಮವನ್ನು ನಾವು ಪಠನೆ ಮಾಡಿದ್ರೆ ಹನುಮನ ಆಶೀರ್ವಾದ ಖಂಡಿತ ನಮಗೆ ಶೀಘ್ರವಾಗಿ ಸಿಗುತ್ತೆ ಅಂತ ಮುಂಚಿತವಾಗಿ ತಿಳಿಸಿದ್ದೆ. ನಾನು ತಿಳಿಸಿದಂತೆ ಸಾಕಷ್ಟು ದೇವಾಲಯಗಳನ್ನು, ಸಾಕಷ್ಟು ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಹನುಮನ ಚಿಕ್ಕದಾದಂಥ ಒಂದು ಹನುಮನ ಬಂಡೆ ಇದ್ದರೆ ಅಲ್ಲೂ ಸಹಿತ ವಿಶೇಷವಾದ ಪುಷ್ಪಮಾಲೆ, ವಿಶೇಷವಾದಂಥ ಅನುಷ್ಠಾನಗಳನ್ನು ಮಾಡಿದ್ರು. ಇದೆಲ್ಲ ನೋಡಿ ಬಹಳ ಸಂತೋಷವಾಯಿತು, ಬಹಳ ಅನುಕೂಲವಾಯಿತು. ಅಂದರೆ ಭಗವಂತನ ನೋಡುವಂತಹ ಭಾಗ್ಯ ನಮಗೆ ಸಿಗ್ತಲ್ಲ, ಅದು ವಿಶೇಷ. ಬಹುಶಃ ಅಂತಹ ಪುಣ್ಯಕ್ಷೇತ್ರಗಳನ್ನು ನೋಡುವಂಥ ಭಾಗ್ಯ ನಿಮ್ಮಿಂದಲೇ ನಮಗೆ. ನಿಮ್ಮಲ್ಲಿ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಅಭಿಮಾನ, ಆ ಅಭಿಮಾನಕ್ಕೆ ನನಗೆ ಸಿಕ್ಕಂತಹ ಇಂತಹ ಒಂದು ವಿಶೇಷವಾದಂಥ ಇದು ಮೌಲ್ಯ ಅಂದರು ಅಥವಾ ಒಂದು ವಿಶೇಷವಾದಂತಹ ರೀತಿ ನನಗೆ ಸಿಕ್ಕಂತಹ ಸೌಭಾಗ್ಯ ಅಂತಂದರೂ ತಪ್ಪಲ್ಲ. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಮತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂತಹ ಸ್ಥಾನ, ಗುರು ಇರ್ತಕ್ಕಂತಹ ಸ್ಥಾನ ಎರಡೂ ಬಹಳ ವಿಶೇಷವಾಗಿದ್ದು, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ, ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥ, ಮತ್ತು ಇವತ್ತಿನ ಯಾವುದೇ ಒಂದು ಕೆಲಸವಾದರೂ ಸಹಿತ ಇನ್ನೊಬ್ಬರ ಸಹಾಯದಿಂದ, ನಿಮ್ಮೊಬ್ಬರ ತೀರ್ಮಾನವಲ್ಲದಿರ ಮತ್ತೊಬ್ಬರ ಸಹಾಯವನ್ನು ತೆಗೆದುಕೊಂಡು ಅರ್ಥಗರ್ಭಿತವಾಗಿ ಸಾಧ್ಯವಾದಷ್ಟು ಸಮಾಧಾನ ರೀತಿ ಯಾರ ಮೇಲೂ ಕೂಗಾಡ್ದಿರ. ಯಾಕೆಂದರೆ ಅತಿಯಾದಂಥ ಕೋಪ, ಮೇಷರಾಶಿಯವರಿಗೆ ಮೂಗಿನ ತುದಿಯಲ್ಲಿ ಕೋಪ. ಇವತ್ತು ನಿಮ್ಮ ಕೋಪ ಮತ್ತೊಬ್ಬರ ಮೇಲೆ ಪ್ರದರ್ಶನ ಬೇಡ. ಸಾಧ್ಯವಾದಷ್ಟು ನಗನಗ್ತಾ ತೃಪ್ತಿಯಾಗಿ ಇನ್ನೊಬ್ಬರನ್ನ ಮಾತಾಡಿ, ಸಾಧ್ಯವಾದ ಏನೇನು ಕೆಲಸಗಳಾಗಬೇಕಾಗಿದೆ, ಏನು ಕೆಲಸ ಮಾಡಬೇಕಾಗಿದೆ, ಆ ಮಾಡಬೇಕಾದಂಥ ಕೆಲಸಗಳ ಕಡೆ ಮಾತ್ರ ಗಮನವನ್ನು ಕೊಟ್ಟು ಕೋಪವನ್ನು ದೂರ ಮಾಡಿಕೊಂಡು ಸಮಾಧಾನವಾಗಿದ್ದರೆ ಖಂಡಿತ ಕಾರ್ಯಸಿದ್ಧಿ ಇದೆ. ಹಾಗೆ ಮೇಷರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಶಿವನ ದರ್ಶನ ಮಾಡಿ ಬನ್ನಿ, ಅಥವಾ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇನ್ನು ವೃಷಭ ರಾಶಿ ಇರ್ತಕ್ಕಂಥವ್ರು, ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲೂ ಸಾಕಷ್ಟು ಮಂದಗತಿಯಲ್ಲಿ ಸಾಗುವಂತಹದ್ದಾಗತ್ತೆ. ಚುರುಕಿನಿಂದ ಸಾಗದಿರ ಮಂದಗತಿಯಲ್ಲಿ ಸಾಗುವಂತಹ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳನ್ನು ಸಾಕಷ್ಟು ನೋಡ್ತೀರಿ. ಜೊತೆಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗದಿರ, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ಅದನ್ನು ಮತ್ತೊಬ್ಬರ ಸಹಾಯ ಬೇಕಾಗತ್ತೆ, ಆದರೂ ಇನ್ನೊಬ್ಬರ ಸಹಾಯವನ್ನೂ ತೆಗೆದುಕೊಳ್ಳದಿರ ನೀವೇ ಸ್ವಂತ ಪ್ರಯತ್ನ ಮಾಡೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಎಡುವಂತಹ ಸಾಂದ್ರತೆಗಳಿರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರೊಂದಿಗೂ ಕೈ ಎಡ್ದಿರ ಹಾಸಿಗೆ ಇದ್ದಷ್ಟು ಕಾಲ್ಚಾಚೋದ್ರಲ್ಲಿ ಬಹಳ ಅರ್ಥವಿದೆ. ಸಾಲ ಮಾಡಿ ಅದನ್ನು ವಿಶೇಷವಾದಂಥ ರೀತಿ ಆಹ್ಲಾದ ಅದನ್ನು ಅನುಭವಿಸೋಕ್ಕಿನ್ನ ನಾಳೆ ಸಾಲ ಕೊಟ್ಟಂಥ ಪುಣ್ಯಾತ್ಮರು ಮನೆ ಬಾಗಿಲಿಗೆ ಬಂದಾಗ ಇಲ್ಲದ ಸಮಸ್ಯೆ ನೋಡಬೇಕಾಗತ್ತೆ. ವೃಷಭ ರಾಶಿಯವರು ಮತ್ತೊಬ್ಬರೊಂದಿಗೆ ಕೈ ಚಾಚದಿರ ಹಾಸಿಗೆ ಇದ್ದಷ್ಟರಲ್ಲಿ ಕಾಲ್ಚಾಚತಕ್ಕಂಥದ್ದು, ದೇವರು ಕೊಟ್ಟಂಥದ್ರಲ್ಲೇ ತೃಪ್ತಿ ಪಡ್ತಕ್ಕಂಥದ್ದು, ಅಂತಹ ಒಂದು ಮನಸ್ಸನ್ನು ಇವತ್ತು ತಂದುಕೊಂಡಿದ್ದೆ. ಆದರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಇನ್ನು ಮಿಥುನ ರಾಶಿ ಇರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಯಶಸ್ಸಿದೆ, ಲಾಭ ಇದೆ. ಜೊತೆಗೆ ಅಪರೂಪವಾದಂಥ ವ್ಯಕ್ತಿಗಳು ಅಥವಾ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವನ್ನು ನೀವು ಮನೆಗೆ ತರ್ತಕ್ಕಂಥ ಒಂದು ಲಾಭವೂ ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ನಿಮ್ಮ ಅಭ್ಯಾಸ ಕ್ರಮದಲ್ಲಿ ಮತ್ತಷ್ಟು ಬದಲಾವಣೆಗಳನ್ನು ತಂದುಕೊಂಡು ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಅದರಿಂದ ಸಾಕಷ್ಟು ಲಾಭವನ್ನು ನೋಡಿ ಮತ್ತೆ 4 ಜನಕ್ಕೆ ಅನುಕೂಲವಾಗೋ ರೀತಿ ನಿಮ್ಮ ಜೀವನವನ್ನು ಉಪಯೋಗಿಸ್ತೀರಿ. ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಇನ್ನೊಬ್ಬರನ್ನು ಆಲೋಚನೆ ಮಾಡಿ ನನ್ನಂತೆ ಮತ್ತೊಬ್ಬರು ಇರಬೇಕು, ಮತ್ತೊಬ್ಬರಿಗೂ ಅನುಕೂಲ ಆಗಬೇಕು ಅಂತಕ್ಕಂತಹ ಒಳ್ಳೆಯ ಮನಸ್ಸನ್ನು ಇವತ್ತು ನೀವು ತಂದುಕೊಳ್ತೀರಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಆರೋಗ್ಯದ ಕಡೆ ಸಾಕಷ್ಟು ಲಕ್ಷ್ಯ ಬೇಕಾಗುತ್ತೆ. ಎಡಗಡೆ ಭುಜ ಆಗಲಿ ಅಥವಾ ಎಡಭಾಗ ಮೊಣಕಾಲಿಗಾಗಲಿ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆ ಹೆಣ್ಣುಮಕ್ಕಳಿಗಿದೆ.
ಜೋಪಾನ, ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಲಿ, ಇವತ್ತಿನ ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಎಲ್ಲ ರಂಗಗಳಲ್ಲೂ ಇರೋದ್ರಿಂದ ಕೆಲಸ ಕಾರ್ಯಕ್ಕೋ, ಫ್ಯಾಕ್ಟ್ರಿಯಲ್ಲೋ ಅಥವಾ ಆಫೀಸುಗಳಲ್ಲೋ ಎಲ್ಲೋ ಕೆಲಸ ಮಾಡೋದಕ್ಕೆ ಅಂತ ಹೊರಟಾಗ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳತಕ್ಕಂಥದ್ದು ಸಮಂಜಸವಲ್ಲ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು ಬಹಳ ಸೂಕ್ತ. ಹಾಗೆ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ನಿಮ್ಮ ಮಾತಿನ ವರಸೆ, ನಿಮ್ಮ ನಾಲಿಗೆ ಸಾಧ್ಯವಾದಷ್ಟು ಒಂದು ಹಿಡಿತದಲ್ಲಿರ್ತಕ್ಕಂಥದ್ದು ಬಹಳ ಸೂಕ್ತ. ನೀವು ಆಡ್ತಕ್ಕಂಥ ಮಾತು ಬೇರೊಬ್ಬರಿಗೆ ಆಹಾರವಾಗಿರಬಾರದು. ಇನ್ನು ಕರ್ಕಾಟಕ ರಾಶಿ. ಗುರುಜಿ, ಕರ್ಕಾಟಕ ರಾಶಿಯನ್ನ ಮುಂದೆ ತಿಳಿದುಕೊಳ್ಳೋಣ ಗುರುಜಿ. ಆದ್ರೆ ಈಗ ಒಂದು ಕರೆ ಸಿದ್ಧವಾಗಿದೆ, ಹಾಗಾಗಿ ಪ್ರಾರಂಭ ಮಾಡೋಣ ಈಗ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಮೊದಲನೇ ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣವಾ? ಹಲೋ. ಹಲೋ, ನಮಸ್ತೆ ಮೇಡಮ್. ಯಾರಮ್ಮ ಮಾತಾಡ್ತಿರೋದು? ನನ್ನ ಹೆಸರು ರಾಧಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? BTM ಲೇಔಟ್ ಇಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಕೇಳ್ಬೇಕಾಯ್ತು ಮೇಡಮ್. ರಾಧಾ ಅವರೇ, ಗುರೂಜಿ ಇದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಿಮ್ ಕರೆ ಸಿಕ್ಕಿದ್ದ ನನಗ್ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ದಿನದಿಂದ ನಾ ಟ್ರೈ ಮಾಡ್ಕೊಂಡೇ ಇದ್ದೆ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ಹೌದು ಗುರುಜಿ, ಚೆನ್ನಾಗಿದ್ದೀನಿ. ಹೇಳಿ ತಾಯಿ. ನಾನು 2-3 ವರ್ಷದಿಂದ ಪಾರ್ಲರ್ ಮಾಡ್ತಾ ಇದ್ದೀನಿ ಗುರುಜಿ. ತುಂಬಾ ಲಾಸ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀವ್ ಹೇಳಿದ್ದೆಲ್ಲ ಮಾಡ್ತಾನೆ ಇದ್ದೀನಿ, ಏನು ಇಂಪ್ರೂವ್ಮೆಂಟ್ ಇಲ್ಲ. ಅದು ಮರಳ ಮಾತಂಗಿ ಮತ್ತೆ ಇದು ಸಾಸಿವೆ ಅದೆಲ್ಲ ಆಗ್ತಾ ಇದ್ದೀನಿ, ಏನು ಇಲ್ಲ. ಹೊರ್ಗಡೆ ದುಡ್ಕೊಂಡ್ ಬಂದು ಬಾಡಿಗೆ ಕಟ್ಬೇಕು, ಹಂಗಾಗ್ಬಿಟ್ಟಿದೆ. ಇಲ್ಲ ತಾಯಿ, ನಿಮ್ಮ ಸ್ವರತರಂಗದಲ್ಲೇ ನಿಮ್ಮ ಸಮಸ್ಯೆಗಳು ಸಾಕಷ್ಟಿದೆ. ಈಗ ಪ್ರಸ್ತುತ ನಿಮ್ಮ ದಶೆ ಶನಿ ದಶೆಯಲ್ಲಿ ನಡೀತಾ ಇದೆ. ಈಗಿರ್ಬೇಕಾದ್ರೆ ಇದು ಕಳೆದ 4 ವರ್ಷಗಳಿಂದ ನೀವು ಈ ಸಮಸ್ಯೆಯನ್ನು ನೋಡ್ತಾ ಇದ್ದೀರಿ. ಹೌದು ಗುರುಜಿ. ಈ ತಂತ್ರ ಭಾಗದ ರಹಸ್ಯಗಳನ್ನ ಪೂರ್ಣವಾಗಿ ಶನಿ ದಶೆಯಲ್ಲಿದ್ದವರು, ಶನಿ ದಶೆಯಲ್ಲಿ ನರಳ್ತಾ ಇರತಕ್ಕಂಥವ್ರಿಗೆ ಯಾವುದೇ ತಂತ್ರ ರಹಸ್ಯವು ಸಹಿತ 100ಕ್ಕೆ 20% ಅಷ್ಟು ಮಾತ್ರನೇ ಕೆಲಸ ಮಾಡುತ್ತೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಬಹುದು, ಬೀಳೋ ಹೊಡೆತನ ತಪ್ಪಿಸ್ಕೊಳ್ಬಹುದು, ಆದರೆ ಪೂರಕವಾದಂಥ ರೀತಿ ನಾವು ಆ ಸ್ಥಳದಿಂದನೇ ನಾವು ಮಾಯ ಆಗ್ತೀವಿ ಅಂದರೆ ಅದು ಸಾಧ್ಯವಿಲ್ಲದ ಮಾತು. ಅಂದರೆ ಮನುಷ್ಯನ ಗ್ರಹಗತಿಗಳು ಸ್ವಲ್ಪ ಅದಕ್ಕೆ ಸಹಾಯ ಮಾಡಬೇಕಾಗತ್ತೆ. ಆದರೆ ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನಿಮ್ಮ ಸ್ವರತರಂಗದಲ್ಲಿ ಈ ಪ್ರಕಾರ ಸಮಸ್ಯೆ ಇದೆ. ಇನ್ನೊಂದು 8 ತಿಂಗಳ ತನಕ ಹೀಗೆ ಇರುತ್ತೆ. 8 ತಿಂಗಳು ಕಳೀಲಿ, ಖಂಡಿತ ಅನುಕೂಲ ಆಗುತ್ತೆ ತಾಯಿ. ಒಳ್ಳೆದಾಗ್ಲಮ್ಮ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಮೈಸೂರಿಂದ. ತಮ್ಮ ಹೆಸರುಮ್ಮ? ಪುಣ್ಯವತಿ ಅಂತ. ಪುಣ್ಯವತಿ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ಮ ಬಗ್ಗೆನೇ ಕೇಳ್ಬೇಕು. ಗುರೂಜಿ ಇದ್ದಾರೆ, ಮಾತಾಡಿ, ಆರಾಮಾಗಿ ಮಾತಾಡಿಮ್ಮ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮೀಜಿ. ಮಾತಾಡು ತಾಯಿ. ಸ್ವಾಮಿ, ನಮ್ಮ ಮಗಳು ಮದುವೆ ಮಾಡಿ ಫೆಬ್ರವರಿ 20 ಮದುವೆ ಮಾಡಿದ್ವಿ ಸ್ವಾಮಿ ನಾವು. ಅವರಿಗೆ ಆರೋಗ್ಯನೇ ಸರಿ ಇಲ್ಲ. ವೃಶ್ಚಿಕ ರಾಶಿ ಅವ್ರದ್ದು, ವಿಶಾಖ ನಕ್ಷತ್ರ 4ನೇ ಪಾದ, ವೃಶ್ಚಿಕ ರಾಶಿ ಅವ್ರದ್ದು. ನಾನು ಯಾಗದೆಲ್ಲ ಅಟೆಂಡ್ ಮಾಡಿದೆ. ಅವ್ರ ಮನೆಯಲ್ಲಿ ಅಲ್ಲಿಗೆಲ್ಲ ಕಳ್ಸ್ಕೊಡಲ್ಲ ಅಂತೇಳಿ ನಾನೇ ಅಟೆಂಡ್ ಮಾಡಿದೆ. ಯಾಗಕ್ಕೆಲ್ಲ ಬಂದಿದ್ದೆ ನಾನು ಬೆಂಗಳೂರಿಗೆ. ಅವ್ರ ಆರೋಗ್ಯ ಈಗ್ಲೂ ಸರಿಗಿಲ್ಲ ಸ್ವಾಮಿ. ಈಗ್ಲೂ ಹತ್ಕೊಂಡು ಫೋನ್ ಮಾಡ್ತಿದ್ದವಳೆ ಕೆಲ್ಸಕ್ಕೆ ಅಂತ ಬೆಂಗಳೂರು ಹುಡ್ಕೋಕ್ ಹೋದ್ಲು. ಅಲ್ಲಿ ಅವ್ರಿಗೆ ಕೆಲ್ಸದ ಯಾವ್ದು ಆಗ್ತಾ ಇಲ್ಲ ಅಂತ ಅದೊಂದ್ ಕಡೆ ಬೇಜಾರು. ಆರೋಗ್ಯನೂ ಸರಿಗಿಲ್ಲ. ನೋಡಮ್ಮ, ವೃಶ್ಚಿಕ ರಾಶಿಯವರಿಗೆ ಮುಂದಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದನ್ನು ಅರಿತೇ ನಾವು ಆ ಒಂದು ಶಾಂತಿನ ನಾವು ಪ್ರಯತ್ನ ಮಾಡಿದ್ದು. ಯಾಕೆಂದರೆ ಶನಿ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾದಾಗ ಕೆಲವರಿಗೆ ಪ್ರಾರಂಭದಲ್ಲಿ ಸಮಸ್ಯೆ, ಕೆಲವರಿಗೆ ಅಂತ್ಯದಲ್ಲಿ ಸಮಸ್ಯೆ. ಹಾಗೆ ಆ ರಾಶಿ ಮೇಲೆ ಇರ್ತಕ್ಕಂಥವ್ರಿಗೆ ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಇಲ್ಲದ ರೀತಿ ಅವಮಾನಗಳಾಗ್ತಕ್ಕಂಥದ್ದು, ಸಂಸಾರದಲ್ಲಿ ಸಣ್ಣ ಪುಟ್ಟ ಬೆರುಕು ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ರಾಶಿಯಲ್ಲಿ ಇರ್ತಕ್ಕಂಥದ್ದೇ ತಾಯಿ. ಈ ಸಮಯದಲ್ಲಿ ಅವರು ಧೈರ್ಯ ತಂದ್ಕೊಳ್ಬೇಕು. ಸಾಧ್ಯವಾದಷ್ಟು ಹನುಮನ ಆರಾಧನೆ ಮಾಡಬೇಕು. ಆಂಜನೇಯ ಸ್ವಾಮಿನೋ ಅಥವಾ ಶನೇಶ್ವರನೋ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ಬೋದು ತಾಯಿ. ಅದೇ ಬಿಟ್ಟು ನೀವು ಯಾವುದೇ ಶಾಂತಿ ಹೋಮ ಹವನಗಳನ್ನು ಮಾಡಿಸಿದ್ರು ಅಥವಾ ಯಂತ್ರ ಮಂತ್ರಗಳನ್ನು ಅದನ್ನು ನೀವು ನೋಡಿದ್ರು, ಇಲ್ಲಿ ಪೂರ್ಣವಾದಂತಹ ವಿಶ್ರಾಂತಿ, ಅದರಿಂದ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥದ್ದು ಸುಳ್ಳಿನ ಮಾತು. ಯಾರಾದರೂ ಹೇಳ್ಬೋದು ನಿಮಗೆ ಇಂತಹ ಶಾಂತಿ ಮಾಡಿಸಿ, ಅಂಥ ಶಾಂತಿ ಮಾಡಿಸಿ, ವೃಶ್ಚಿಕ ರಾಶಿಯವರು ಇಂತಹ ಒಂದು ಯಾಗ ಮಾಡೋದ್ರಿಂದ ಅಥವಾ ಈ ತರಹದ ಒಂದು ಚಿನ್ನದ ಉಂಗುರ ದಾನ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗ್ಬೋದು ಅಂತಂದರೆ ಅದು ಸುಳ್ಳಿನ ಮಾತು ತಾಯಿ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ. ಆತ ತನ್ನ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಏನಿದೆಯೋ ಅದು ಮಾಡೇ ಮಾಡ್ತಾನೆ. ಆದರೆ ಒಂದು ನಾವಿಲ್ಲಿ ಆತನಿಂದ ಆಶೀರ್ವಾದ ತೆಗೆದುಕೋಬೋದು. ಏನಪ್ಪ ಅಂದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡಿ, ಭಗವಂತ ನೀನೇನೇ ಕಷ್ಟ ಕೊಟ್ಟರು ತಡ್ಕೊಳ್ಳೋ ಶಕ್ತಿ ಒಂದು ಕೊಡಪ್ಪ, ಅದ್ರ ಜೊತೆಗೆ ನನಗೆ ತಡೆಯೋ ಶಕ್ತಿ ಕೊಡಯ್ಯ ಅಂತೇಳಿ ಭಗವಂತನ್ನೇ ಪ್ರಾರ್ಥಿಸಬೇಕು. ಈ ಸಮಯದಲ್ಲಿ
ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಆ ಶನೇಶ್ಚರ ಮಂತ್ರ ಒಂದೇ ಇವರಿಗೆ ದಾರಿದೀಪವಾಗ್ತಕ್ಕಂಥದ್ದು. ಒಳ್ಳೆಯದಾಗಲಿಮ್ಮ. ಪುಣ್ಯವತಿಯವರೇ, ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಆಗುವಂಥದ್ದು, ಚಂದ್ರ ಇರ್ತಕ್ಕಂಥ ಸ್ಥಾನ ಯಾವಾಗ ಸಮಂಜಸವಾಗೋದಿಲ್ಲೋ ಇಲ್ಲದ ರೀತಿ ಆಲೋಚನೆಗಳು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಶೀತ ಬಾಧೆಯಿಂದ ನರಳುವಂಥದ್ದು, ಮೈಕೈ ಹೊಡೆಯುವಂಥದ್ದು, ಚರ್ಮ ಬಾಧೆ ಉಂಟಾಗುವಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ಕರ್ಕಾಟಕ ರಾಶಿಯವರು ನೋಡಬೇಕಾಗತ್ತೆ. ಆದರೆ ಈ ಸಮಯದಲ್ಲಿ ಮೊಸರು ಮತ್ತು ಬೆಲ್ಲ, ಮೊಸರು ಬೆಲ್ಲನ ಶಿವನ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿನೂ ಕಾಣಬಹುದು, ಒಳ್ಳೆಯ ಯಶಸ್ಸು ಸಹಿತ ಖಂಡಿತ ಇದೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ವರ್ಚಸ್ಸಿದೆ, ತೇಜಸ್ಸಿದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವೂ ಇದೆ. ಆದರೆ ಮನಸ್ಸಲ್ಲಿ ಅಧೈರ್ಯ ಇದೆ. ಯಾವುದೇ ಕೆಲಸ ಮಾಡಬೇಕಾದರೂ ಧೈರ್ಯವನ್ನು ಕಾಣದಂಥ ರೀತಿಯಲ್ಲಿ ಆಗ್ತಾ ಇದೆ. ಅಧೈರ್ಯ ತುಂಬಿರತಕ್ಕಂಥದ್ರಿಂದ ಯಾವುದೇ ಒಂದು ಚಿಂತನೆ ಮಾಡಬೇಕಾದರೂ, ಯಾವುದೇ ಕೆಲಸಗಳಲ್ಲಾದರೂ ಲಾಭವನ್ನು ಕಾಣದಿರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗಿದೆ. ನೀವು ಮಾಡ್ತಕ್ಕಂಥ ಕೆಲಸನ ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಒಳ್ಳೆ ನೆಮ್ಮದಿಯುತವಾದಂತಹ ಕೆಲಸಗಳನ್ನು ನೀವು ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಒಳಗೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಾದರೂ ಗೋವುಗಳು ಕಂಡ್ರೆ ಒಂದಿಷ್ಟು ಬಾಳೆಹಣ್ಣು, ಬೆಲ್ಲ ಇಂತಹದ್ದನ್ನು ಕೊಡಿಸಿ ಪ್ರಾರ್ಥನೆ ಮಾಡುವಂಥದ್ದು, ಇದನ್ನು ನೀವು ಮಾಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ವ್ಯತ್ಯಾಸ, ಮೈಕೈ ನೋವು, ಅರ್ಧ ತಲೆನೋವು, ಯಾವುದೇ ಕೆಲಸಕ್ಕೂ ಸಹಿತ ಇಂಟ್ರೆಸ್ಟ್ ಇಲ್ಲದಿರ ಇರತಕ್ಕಂಥದ್ದು, ವಾರದ ಮೊದಲನೇ ದಿವಸ ಇವತ್ತು ಸೋಮವಾರ ಆದರೂ ಸಹಿತ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ತಂದುಕೊಳ್ಬೇಕಾದಂಥ ಪ್ರಸಂಗ ಎದುರಾದೀತು. ನೀವು ಧರಿಸ್ತಕ್ಕಂಥ ವಸ್ತ್ರಗಳು ನಿಮಗೆ ಸಮಂಜಸವಾಗಿ ಇಲ್ದಿರ ಇರತಕ್ಕಂಥ ರೀತಿ ಆಗಿರಬಹುದು, ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೆಯೋಕ್ಕಾಗದಿರ ಸಣ್ಣ ಪುಟ್ಟ ಮಾತನ್ನು ಕೇಳಿ ವ್ಯಾಜ್ಯವಾಗುವಂಥದ್ದು, ಗಲಾಟೆಗಳು ನಡೆಯುವಂಥ ಸನ್ನಿವೇಶ ಎದುರಾಗಬಹುದು. ಜೋಪಾನ. ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹಿರಿಯರ ಸಮ್ಮುಖದಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರಸ್ತಾವನೆ ಮಾಡಿ ನಂತರ ನಿಮ್ಮ ಕೆಲಸದ ಕಡೆ ಹೊರಡ್ತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಲಿ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಕೇಳೋಣ ಬನ್ನಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಎಲ್ಲಿಂದ ಕರೆ ನಾನು ಮಾಡ್ತಿದ್ದೀರಾ? ಯಲಹಂಕದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಗುರೂಜಿ ಇದ್ದಾರೆ, ಮಾತಾಡಿ, ಕೇಳಿ ನಿಮ್ಮ ಪ್ರಶ್ನೆಯನ್ನ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರಪ್ಪ, ಹೇಳಿ. ನನ್ನ ಹೆಸರು ಮಂಜುನಾಥ್ ಅಂತ, ಉಪ ನಕ್ಷತ್ರ ಸಿಂಹರಾಶಿ. ನನ್ನ ಮನೆ ದೇವರು ಬಂದು ನರಸಿಂಹಸ್ವಾಮಿ. ಹೇಳಿ. ನಂದು ನನಗೆ 3 ವರ್ಷ ಆಯ್ತು ಕೆಲಸ ಹೋಗಿ. ಕೆಲಸ ಟ್ರೈ ಮಾಡ್ತಾ ಇದೀನಿ, ಸಿಗ್ತಾ ಇಲ್ಲ. ಆದ್ರೆ ಅದ್ರ ಮಧ್ಯದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ₹1 ಲಾಭ ಆಗ್ತಾ ಇಲ್ಲ. 3 ವರ್ಷದಿಂದ ಮಾಡ್ತಾ ಇದೀನಿ. ಜೊತೆಲಿ ಭಾರಿ ಕಷ್ಟ ಇದೆ ಸ್ವಾಮಿಗಳೇ. ಪ್ಲಸ್ ಹೋಟೆಲ್ ಮಾಡೋಣ ಅಂತ ಏನೋ ಟ್ರೈ ಮಾಡ್ತಾ ಇದೀನಿ. ನಿಮ್ದು ಅಪ್ಪಣೆ ತಗೊಂಡು ಮಾಡೋಣ ಅಂತ ಒಂದು ಇದಷ್ಟೇ ಸ್ವಾಮಿ. ನೋಡಿ ಮಂಜುನಾಥ್ ಅವರೇ, ನಿಮ್ಮ ಸ್ವರತರಂಗ ಪ್ರಕಾರ ತಾವು ಇಷ್ಟೊತ್ತು ಹೇಳಿದ್ದು ಅದು ನಿಮ್ಮ ರಾಶಿಯ ಗೋಚಾರ. ಆದರೆ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ನಿಮ್ಮ ಸ್ವರತರಂಗ ಪ್ರಕಾರ ತಾವು ಏನು ಹೋಟ್ಲು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ನೀವು ಮಾಡಿ ಖಂಡಿತ ನೀವು ಲಾಭ ಕಾಣ್ತೀರಿ, ಒಳ್ಳೆ ಯಶಸ್ಸನ್ನ ಕಾಣ್ತೀರಿ. ಈ ರಿಯಲ್ ಎಸ್ಟೇಟ್ ಉದ್ಯಮ ಇದೆಯಲ್ಲ, ಇದು ಹೋಟ್ಲಲ್ಲೇ ಇದ್ದು ನೀವು ಮಾಡ್ಬೋದು, ತಪ್ಪಿಲ್ಲ. ಹೋಟ್ಲಲ್ಲೇ ಇದ್ದು ಎಲ್ಲೋ ಮಧ್ಯಾಹ್ನ ಒಂದು ಅರ್ಧ ಗಂಟೆ ರೆಸ್ಟ್ ಇದ್ದಾಗ ಆ ಸಮಯದಲ್ಲಿ 1-2 ಜಾಗಗಳು ನೋಡ್ಕೊಂಡ್ಬಂದು ಅದನ್ನು ಮತ್ತೊಬ್ಬರು ಕೊಡಿಸುವಂಥದ್ದು ಮಾಡಿದ್ರೆ ಅಲ್ಲೂ ನಿಮಗೆ ಒಂಥರ ಊಟದ ಜೊತೆ ಒಂದಿಷ್ಟು ಉಪ್ಪಿನಕಾಯಿ ತರ ಸಿಗುತ್ತೆ, ರುಚಿ ಇರುತ್ತೆ. ಆದ್ರೆ ಉಪ್ಪಿನಕಾಯಿನೇ ಆಹಾರವಾಗಿ ತೆಗೆದುಕೊಳ್ಳಕ್ ಆಗಲ್ವಲ್ಲ. ಅದು ಅದೃಷ್ಟ ಅಂತ ಕುಲಾಯಿಸ್ಕೊಂಡ್ಬಂದ್ರೆ 1 ವರ್ಷ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಬೋದು. ಇಲ್ಲ ಅಂದ್ರೆ 1 ವರ್ಷ ಸಾಲ ಮಾಡ್ಕೊಂಡು ಸಾಲದವ್ರ ಮನೆಗೆ ಬಂದಾಗ ಮನೆ ಮಾರ್ಕೊಂಡು ಆಚೆ ಬರ್ಬೇಕಾಗತ್ತೆ. ಇಂತಹ ಪರಿಸ್ಥಿತಿ ರಿಯಲ್ ಎಸ್ಟೇಟ್ ಉದ್ಯಮಿ. ರಿಯಲ್ ಎಸ್ಟೇಟ್ ಯಾರಿಗೆ ಅಂದ್ರೆ 4 ಮೂಲೆ ನೆಮ್ಮದಿಯಾಗಿದ್ದು ಯಾವ ಚಿಂತೆ ಇಲ್ದಿರ ಹೇಗೋ ಸದ್ಯ ಬಂದ್ರೆ ಬರ್ಲಿ ಬರ್ದಿರ ಬರ್ಲಿ ಓಡಾಡ್ಕೊಂಡಿರೋಣ ಅನ್ನೋಂಥ ಅಂತಹ ಪುಣ್ಯಾತ್ಮರಿಗೆ ಆ ಉದ್ಯಮೆ. ಯಾಕೆಂದ್ರೆ ಹಳ್ಳ ಇರೋ ಕಡೆ ನೀರು ಸೇರುತ್ತೆ ಅನ್ನೋದೊಂದು ಶಾಸ್ತ್ರ ಇದೆ, ಗೊತ್ತಾ ನಿಮಗೆ? ಎಲ್ಲಿ ಹಳ್ಳ ಇರುತ್ತೋ ಅಲ್ಲೇ ನೀರು ಹರ್ಕೊಂಡು ಹೋಗೋದು. ಹಾಗೆ ಹಣವಂತರು ಇಂತಹ ಕೆಲಸವನ್ನ ಸುಭಿಕ್ಷವಾಗಿ ಅಲ್ಲಿರ್ತಕ್ಕಂಥದ್ದನ್ನು ಒಬ್ಬರಿಗೊಬ್ಬರಿಗೆ ಬದಲಾಯಿಸಿ ಕೈಯಿಂದ ಕೊಟ್ಟು ಅವ್ರು ಬರ್ತಕ್ಕಂಥ ಪ್ರಾಫಿಟ್ನ ತಗೊಳ್ತಾ ಇರ್ತಾರೆ. ಆದ್ರೆ ಒಬ್ಬ ಕಷ್ಟಜೀವಿ ಅವತ್ತಿಗವತ್ತೇ ಕಷ್ಟ ಇದ್ದು ಕಷ್ಟದಲ್ಲೇ ಮುಳುಗಿ ತೇಲ್ತಾ ಇರ್ತಕ್ಕಂಥ ಮನುಷ್ಯ
ಈ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಏನಾದ್ರು ಒಂದು ಅಂಗಡಿ ಓಪನ್ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಅಲಂಕಾರ ಮಾಡಿ ಕೂಡಿಸ್ಕೊಂಡ್ರೆ ಆತ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತೆ. ಯಾರೋ 1000ಕ್ಕೆ ಒಬ್ಬರಿಗೋ ಇಬ್ಬರಿಗೋ ಮಾತ್ರ ಅದು ಅದೃಷ್ಟ ಕುಲಾಯಿಸ್ತಕ್ಕಂಥದ್ದು. ಹಾಗೆ ನಿಮ್ಮ ಸ್ವರತರಂಗದಲ್ಲಿ ಸಿಂಹರಾಶಿ ಜೊತೆಗೆ ನಿಮ್ಮದು ಒಂದು ಸ್ವಭಾವ ಇದೆ. ನೀವು ಯಾರ ಹತ್ರ ತಲೆ ಬೊಗ್ಸ್ ನಿಲ್ಲೋರಲ್ಲ. 1-2 ಮಾತಾಡಿದ್ರೆ 3ನೇ ಮಾತಿಗೆ ನೀವು ಅಲ್ಲಿ ನಿಲ್ಲೋದಿಲ್ಲ. ಈ ವಿಚಾರದಲ್ಲಿ ಎಲ್ಲಕ್ಕೂ ಸಹಿತ ಸೋಲ್ಬೇಕಾಗತ್ತೆ. ಇಲ್ಲಿ ನೀವು ಸೋಲುವಂತ ಮನಸ್ಥಿತಿ ನಿಮ್ಮದಲ್ಲ. ಯಾಕೆಂದ್ರೆ ನಿಮ್ಮ ರಾಶಿಯವರು ಸಾಮಾನ್ಯಕ್ಕೆ ಯಾರಿಗೂ ಸೋಲಲ್ಲ. ನೀವು ನಿಮ್ಮದೇ ಆದಂತಹ ವರ್ಚಸ್ಸು, ನಿಮ್ಮದೇ ಆದಂತಹ ತೇಜಸ್ಸಲ್ಲಿ ಇರ್ತೀರಿ. ಸಭೆ ಸಮಾರಂಭಗಳಲ್ಲೋದ್ರೆ ಫಸ್ಟ್ ನಿಮ್ಮನ್ನು ಮಾತಾಡ್ಬೇಕು. ಅವರು ಮಾತಾಡ್ಲಿಲ್ಲ ನಿಮ್ಮ ಮನಸ್ಸು ತಡೆಯೋಕ್ಕಾಗಲ್ಲ ನೋವನ್ನ. ಇಂತಹ ಪರಿಸ್ಥಿತಿ ನೀವಿಟ್ಕೊಂಡು ಸ್ವಂತವಾಗಿ ಒಂದು ಉದ್ಯೋಗ ಮಾಡಿ ಕಷ್ಟನೋ ಸುಖನೋ 10 ರೂಪಾಯಿ ಇದ್ರೂ ನಿಮ್ಮ ಮನೇಲಿ ನೆಮ್ಮದಿಯಾಗಿರ್ಬೇಕು. ನೀವು ಆದಷ್ಟು ಬೇಗ ಹೋಟ್ಲ್ ಓಪನ್ ಮಾಡಿ ಅಂತ ಪೂಜೆ ಮಾಡಿ ಅಂತ ಹೇಳಿದ್ರು. ಮಾಡ್ಬೇಕೋ ಬೇಡೋ? ಏನ್ ಪೂಜೆ? ಕುಜ ದೋಷ ಪೂಜೆ. ನೋಡಿ, ನೀವು ಮಾಡ್ತಕ್ಕಂತಹ ಕಾಯಕವನ್ನ, ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ನಿಮ್ಮ ಮನೆ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಇವತ್ತು ನೀವಿರೋ ಪರಿಸ್ಥಿತಿನಲ್ಲಿ ಇನ್ನಷ್ಟು ಸಾಲ ಸೋಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕುಜನ ಸೇವೆ ಮಾಡಬೇಕು ಅಂದ್ರೆ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಹುತ್ತಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ. ಅದಕ್ಕಿನ್ನ ಒಳ್ಳೆ ಸೇವೆ ಇನ್ನೊಂದಲ್ಲ. ಒಳ್ಳೇದಾಗ್ಲಿ. ಧನ್ಯವಾದಗಳು ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ಹಲೋ, ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ ಮಾ. ಮಾತಾಡ್ತಾ ಇದ್ದೆ, ಕೇಳಿಸ್ತಾ ಇದೆ ನನಗೆ. ಟಿವಿ ನೋಡ್ತಾ ಇದ್ದೀರಾ? ಹ್ಞೂ ಸರ್. ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಕರೆಂಟ್ ಹೋಗಿದೆ ನಮ್ದು. ಮತ್ತೆ ಲೌಡ್ ಸ್ಪೀಕರ್ ಆನ್ ಮಾಡಿದೀರಾ ಅನ್ಸುತ್ತೆ. ಹೇಳಿ, ನಿಮ್ ಹೆಸರು? ಕರೆಂಟ್ ಹೋಗ್ಬಿಟ್ಟಿದೆ. ನಮಸ್ತೆ. ನಿಮ್ ಹೆಸರು ಹೇಳಿ ಮಾ. ಸರ್ವಮಂಗಲಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಳ್ಳಕೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ. ಗುರುಜಿ ಇದಾರೆ, ಮಾತಾಡಿ ಮಾ. ಹಲೋ ಹಲೋ, ನಮಸ್ತೆ ಬುದ್ಧಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಬಹಳ ಸಂತೋಷ ಆಯ್ತು ನಮ್ಗೆ. 2 ವರ್ಷದಿಂದ ನೋಡ್ತಾ ಇದ್ವಿ, ಸಿಗ್ಲಿಲ್ಲ. ಬೆಂಗಳೂರಿಗೆ ಬಂದಿದ್ವಿ, ಇದಕ್ಕೂ ಗೊರ್ರನಹಳ್ಳಿಗೂ ಬಂದಿದ್ವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ ಕಾರ್ಯಕ್ರಮ. ನಮ್ಮ ಯಜಮಾನ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಕೇಳ್ಬೇಕು. ಅವ್ರಿಗೆ 72 ವರ್ಷ. ಇದಾರಮ್ಮ ಯಜಮಾನ್ರ ಮನೇಲಿ ಇದ್ದಾರಾ? ಹ್ಞೂ ಇದಾರೆ, ಮನೇಲಿ ಇದ್ದಾರೆ. ಕೊಡಿ ತಾಯಿ, ಮಾತಾಡ್ತೇನೆ. ಹ್ಞೂ ಸರ್. ನಮಸ್ತೆ ಬುದ್ಧಿ, ಕೊಡ್ತೇನೆ. ನಮಸ್ಕಾರ ಬುದ್ಧಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹ್ಞೂನಪ್ಪ, ನಿಮ್ಮ ಅಷ್ಟೊಂದು ಚೆನ್ನಾಗಿರ್ತಪ್ಪ. ಹೇಳಿಪ್ಪ, ಹೇಳಿ, ಮಾತಾಡಿ. ಏನ್ರಪ್ಪ, ಅದೇ ನನ್ನ ವಿಚಾರ ಅಂತಂದ್ರೆ ಆರೋಗ್ಯ ಸರಿ ಇಲ್ಲ. ಸುಮ್ಮನೆ ಓಡಾಡಕ್ಕೆ ಆಗ್ತಾ ಇಲ್ಲ. ಕಾಲು ನೋವು. ಮೊದಲೇ ಥಂಡಿಗಾಲ ಬೇರೆ, ಅಲ್ಲಿ ಮೋಷನ್ ಆದ್ರೂ ಕಷ್ಟ. ಆಮೇಲೆ ಶುಗರ್ ಇದೆ ನಿಮ್ಗೆ. ಶುಗರ್ ಮಾತ್ರ, BP ಮಾತ್ರ ಎಲ್ಲ ತಗೊಂತ ಇದೀವಿ. ಈಗ 4 ವರ್ಷ ಆಯ್ತು ಪ್ರಾರಂಭ ಆಗಿರೋದು. ಡಾಕ್ಟರ್ ತೋರಿಸ್ತಾ ಇದೀವಿ. ಅದು ಮತ್ತೆ ಅದೇ ಕಾಲು ಬಹಳ ನೋವು ಆಗ್ಬಿಟ್ಟಿದೆ ಈಗ. ಕಾಲು ವಿಪರೀತ. ಸಾಮಾನ್ಯಕ್ಕೆ ಶುಗರ್ ಇರ್ತಕ್ಕಂಥವ್ರಿಗೆ ಕಾಲು ನರನಾಡಿಗಳು ನೋವು ಇದ್ದೇ ಇರುತ್ತೆ ರಾಯ್ರೆ. ಅಲ್ಲ ಪಜ್ಜಿ, ವಾಕ್ ಮಾಡಕ್ಕೂ ಆಗಲ್ಲ ಪಜ್ಜಿ. ಹಿಂಗಾಗಿ ತೊಂದರೆ ಆಗ್ಬಿಡತ್ತೆ ಈಗ. ಅಲ್ಲ, ಅದೇ ಹೇಳಿದ್ನಲ್ಲ, ಶುಗರ್ ಇದ್ರೆ ಈ ಮೂಳೆಗಳೆಲ್ಲ ನೋವು ಬರ್ತಾ ಇರುತ್ತೆ, ನರಗಳೆಲ್ಲ ನೋವು ಬರ್ತಾ ಇರುತ್ತೆ. ಆಗ ನೀವು ಮಾತ್ರೆ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಒಂದು. ಎರಡನೇದು, ನೀವು ಸಾಧ್ಯವಾದಷ್ಟು ಒಂಚೂರು ವಾಕಿಂಗ್ ಮಾಡ್ಬೇಕಾದ್ರೆ ಈ ಕ್ಲೈಮೇಟ್ ಅಲ್ಲಿ ನೀವು ಆಚೆ ಬರೋದು ಕಷ್ಟ. ಈಗ ಬಹಳ ಥಂಡಿ ಇರುತ್ತೆ, ಥಂಡಿಗೆ ನರನಾಡಿಗಳೆಲ್ಲ ಸಡಿಯುತ್ತೆ, ಅಲ್ಲಿ ಅದು ನೋವಿದೆ. ಅದಕ್ಕಾಗಿ ಮನೆಯಲ್ಲಿ ರಾತ್ರಿ ಹೊತ್ತು ಮತ್ತೆ ಬೆಳಗ್ಗೆ ಹೊತ್ತು ಚಕ್ಕೆ ಇರುತ್ತಲ್ಲ, ದಾಲ್ಚಿನ್ನಿ ಪುಡಿ, ಚಕ್ಕೆ, ಅದನ್ನ ಕುಟ್ಟಿ ಪುಡಿ ಮಾಡಿಬಿಟ್ಟು ಟೀ ತರ ಒಂದ್ ಸ್ವಲ್ಪ ಡಿಕಾಕ್ಷನ್ ತರ ಮಾಡ್ಕೊಂಡು ಅದನ್ನ ಸ್ವಲ್ಪ ಕುಡಿಯತಕ್ಕಂಥದ್ದು ಬಹಳ ಉತ್ತಮ. ಟೀ ಡಿಕಾಕ್ಷನ್ ತರ ಚಕ್ಕೆ ನೀರನ್ನ ಕುಡಿಯೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಮತ್ತೆ ಕಾಲು ನೋವು ಕಡಿಮೆ ಆಗುತ್ತೆ. ಶುಗರ್ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಅನುಕೂಲ. ಅದು ಮಾಡಿ, ಒಳ್ಳೇದಾಗಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು, ಇಲ್ಲಿಂದ ಕರೆ ಮಾಡಿದ್ದಾರೆ ಎಲ್ಲ ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಹಲೋ, ಯಾರಮ್ಮ ಮಾತಾಡ್ತಿರೋದು? ಮೇಡಮ್, ನಮ್ ಹೆಸರು ಹೇಳಲ್ಲ. ಪರವಾಗಿಲ್ಲ ಅಮ್ಮ, ಗುರೂಜಿ ಇದ್ದಾರೆ. ಏನು ನಿಮ್ಮ ಪ್ರಶ್ನೆ ಅಂತ ಕೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಹೇಳಿ ಮಗು, ಮಾತಾಡಮ್ಮ. ಹಲೋ. ಹಲೋ, ಮಾತಾಡಮ್ಮ. ಗುರುಜಿ, ತುಂಬಾ ಕಷ್ಟ ಇದೆ ಗುರುಜಿ ನನಗೆ. ಏನ್ ಸಮಸ್ಯೆ ಇದೆ ತಾಯಿ? ಚರ್ಮ ರೋಗ ಗುರುಜಿ, ಎಲ್ಲಾ ಕಡೆನೂ ಚರ್ಮ ರೋಗ. ಪ್ರತಿಯೊಂದು ತುಂಬಾ ಡ್ರೈಸ್ ತಿನ್ನ ಗುರುಜಿ. ಈ ಚಳಿಗಾಲಕ್ಕಂತೂ ಫುಲ್ಲು ಕೆರ್ತ, ಆಗಾಗ ಕೆಂಪು ಮಚ್ಚೆಗಳಾಗ್ತಾ ಇರುತ್ತೆ. ಎಲ್ಲರೂ ಆಡ್ಕೊಂತಾರೆ ಕಜ್ಜಿ ಅದು ಇದು ಅಂತ ಹೇಳ್ಬಿಟ್ಟು. ಇದು ಸೋರಿಯಾಸಿಸ್ ತಾಯಿ?
ಇಲ್ಲ ಗುರುಜಿ, ಆಗಾಗ ಬರುತ್ತೆ, ಕೆಂಪು ಮಚ್ಚೆಗಳು ಹೋಗುತ್ತೆ. ಇದು ಚಳಿಗಾಲಕ್ಕೆ ಮತ್ತು ಅವರೆಕಾಯಿ ಸೀಸನ್ ಈಗ ಇನ್ನೂ ಕಡಿಮೆ, ಇನ್ನು ಮುಂದೆ ಅವರೆಕಾಯಿ ಸೀಸನ್ ಬಂದ್ಬಿಟ್ರೆ ಇನ್ನೂ ನೋವು ಅನುಭವಿಸ್ತೆ ತಾಯಿ ನೀನು. ಗುರುಜಿ ನನ್ ಚರ್ಮ ಫುಲ್ ಲೂಸ್ ಸ್ಕಿನ್ ಬೇರೆ ಗುರುಜಿ, ಅದಕ್ಕೂ ಯಾವಾಗ್ಲೂ ಮುತ್ಕಿ ಚರ್ಮ ಹಂಗೆ ಹಿಂಗೆ ಅಂತ ಆಡ್ಕೊಂತಾರೆ ಗುರುಜಿ. ನನಗೆ ಕುಂಕುಮ ಹಚ್ಚಿದ್ರೇನೆ ಆಗಲ್ಲ ಗುರುಜಿ, ಫುಲ್ ಗಂಡೆ ತರ ಬಂದ್ಬಿಡುತ್ತೆ. ಇಲ್ಲಮ್ಮ, ಇದಕ್ಕೆ ಒಂದು ಕೆಲಸ ಮಾಡು, ಇದಕ್ಕೆ ಏನು ಔಷಧಿ ಏನು ತಗೊಂಡಿದ್ಯಮ್ಮ ನೀನು? ಏನು ತಗೊಂಡಿಲ್ಲ ಗುರುಜಿ, ಈಗ ಏನ್ ಹಚ್ಚಿದ್ರು ಮತ್ತೆ ಇದಾಗ್ಬಿಡುತ್ತೆ, ಇನ್ನ ಜಾಸ್ತಿ ಆಗುತ್ತೆ. ಆಹಾರದಲ್ಲಿ ಸ್ಕಿನ್ ಒಂಥರ ವಯಸ್ಸಾದವ್ರ ತರ ಸ್ಕಿನ್ ಗುರುಜಿ ನಂದು. ಅಲ್ಲಮ್ಮ ಮಗು, ನೀನು ನಾನು ಹೇಳೋದು ಅರ್ಥ ಮಾಡ್ಕೋ. ಔಷಧಿ ಹೊಟ್ಟೆಗೆ ಏನಾದ್ರು ತಗೊಳ್ತಾ ಇದೆಯಾ? ಇಲ್ಲ. ಔಷಧಿ ಏನು ತಗೊಳ್ತಾ ಇಲ್ಲ. ಆಮೇಲೆ ಆಸ್ಪತ್ರೆಗೆ ಹೋದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಗುರುಜಿ, ಟ್ಯಾಬ್ಲೆಟ್ಸ್ ನುಂಗಿ ಸಾಕಾಗೋಗಿದೆ, ಪೀರಿಯಡ್ ಪ್ರಾಬ್ಲಮ್ ಆಗಿದೆ, ಟ್ಯಾಬ್ಲೆಟ್ ನುಂಗಿ. ಹೌದಮ್ಮ, ಇದರಿಂದ ನಿದ್ದೆ ಜಾಸ್ತಿ ಬಂದ್ಬಿಡತ್ತೆ, ಹೊಟ್ಟೆ ಉಬ್ಬರಿಸ್ದಂಗೆ ಆಗತ್ತೆ. ಈ ಟ್ಯಾಬ್ಲೆಟ್ ಅಲ್ಲಿ ಅದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಇದು ಗುಣ ಆಗ್ಬೇಕಾದ್ರೆ ಇವೆಲ್ಲ ನೋವು ಅನುಭವಿಸ್ಲೇಬೇಕಾಗತ್ತೆ. ಹೌದು ಗುರುಜಿ, ತುಂಬಾ ಇವಾಗ ಸ್ವಲ್ಪ ದಪ್ಪ ಬೇರೆ ಆಗ್ತಾ ಇದೀನಿ ಟ್ಯಾಬ್ಲೆಟ್ ತಗೊಂಡು. ಇನ್ನು ಟ್ಯಾಬ್ಲೆಟ್ ಹೋಗ್ಬೇಡ ತಾಯಿ, ಸಾಧ್ಯವಾದಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಆಯುರ್ವೇದಿಕ್ ಅಲ್ಲಿ ಔಷಧಿ ಯಾರು ನೋಡೋಣ. ನೀನು ನಿನ್ನ ಕಣ್ಣಿನ ರೇಖೆ ಮತ್ತು ನಿನ್ನಲ್ಲಿ ಚರ್ಮದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಒಂದೆರಡು ಫೋಟೋಗಳನ್ನ ನಮಗೆ ಕಳಿಸ್ಕೊಡು. ಅದಕ್ಕೆ ನೋಡಿ ಮನ್ಸಲ್ಲಿ ಅನ್ಕೊಂಡಿದೀನಿ ಗುರುಜಿ, ಅದ್ ನಿಜವಾಗ್ಲೂ ಆಗುತ್ತಾ ಗುರುಜಿ? ತುಂಬಾ ನೋವದ್ ಬೋಲ್ತಾ ಇದೀನಿ ಗುರುಜಿ, ಇದ್ರಿಂದನೇ ಆಗಿ ಓದ್ತಾ ಇದ್ದಿದ್ ಕಾಲೇಜನ್ನು ಬಿಟ್ಟೆ. ಈಗ ನಿನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಇಟ್ಕೊಂಡಿದ್ಯಾ, ಅದಾಗುತ್ತೆ ಇಲ್ಲ ಅನ್ನೋ ನೀನ್ ಪ್ರಶ್ನೆ ಅಲ್ವಮ್ಮ? ಹೌದು ಗುರುಜಿ. ನಿನ್ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಬರೀ ಆಸೆಗೆ ಮಾತ್ರ ಇದೆ ತಾಯಿ, ಅಷ್ಟು ಬೇಗ ಕಾರ್ಯಸಿದ್ಧಿ ಆಗುವಂಥದ್ದಲ್ಲಮ್ಮ. ಈಗ ಪ್ರಸ್ತುತ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿರುವಂಥದ್ದು ಇದೆಯಲ್ಲ ತಾಯಿ, ಇದು ಬರೀ ಒಂದ್ ಕಡೆ ಮಾತ್ರ ನಿನ್ನ ಮನಸ್ಸಲ್ಲಿ ಇರುವಂಥದ್ದು. ನೀನ್ ಏನ್ ಮನಸ್ಸಲ್ಲಿ ಇಟ್ಕೊಂಡಿದ್ಯೋ, ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕಾದಂತಹದ್ದು ಆ ಮನಸ್ಸಲ್ಲಿ ಇಲ್ವಲ್ಲ ತಾಯಿ. ಗುರುಜಿ ಎಲ್ಲರೂ ಆಡ್ಕೊಂತಾರೆ ಗುರುಜಿ, ಬರೀ ಆಡಿಕೆ ಮಾತು ಕೇಳಿ ಕುಗ್ಗೋಗಿದ್ದೀನಿ ನಾನು. ಚಿಂತೆ ಮಾಡಬೇಡಮ್ಮ, ನಿನ್ನ ಕಣ್ಣಿನ ರೇಖೆ ಮತ್ತು ನಿನ್ನ ಆ ಚರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಸ್ವಲ್ಪ ಎಲ್ಲಾದ್ರೂ ಒಂದು ಭಾಗದ್ದು, ಕೈದೋ ಅಥವಾ ಮೊಣಕಾಲ ಮೇಲೆ ಆಗುವಂಥದ್ದು, ಆ ಒಂದು ಭಾಗದ ಚರ್ಮದ ಸಮಸ್ಯೆ ಏನಿದೆ ಅನ್ನೋದನ್ನ ಒಂದು ಫೋಟೋ ತೆಗೆದು ಕಳಿಸ್ಕೊಡು. ನಾನು ಖಂಡಿತ ಅದಕ್ಕೆ ಸೂಕ್ತವಾದಂತಹ ಔಷಧಿಯನ್ನು ಕಳಿಸ್ಕೊಡ್ತೇನೆ. ಬನ್ನಿ ಈಗ ಮುಂದಿನ ರಾಶಿಗೆ ಗುರುಜಿಯವರು ಏನ್ ಹೇಳ್ತಾರೆ. ಬಹುಶಃ ತುಲಾ ರಾಶಿಯಿಂದ ಮಿಕ್ಕೆಲ್ಲ ರಾಶಿಯವರು ಕಾಯ್ತಿರ್ತೀರಾ ಅಂತ ಗೊತ್ತು. ಗುರುಜಿ, ಮುಂದಿನ ರಾಶಿ ತುಲಾ ರಾಶಿಯವ್ರಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನ ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ತುಲಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಹೊಸದಾದಂಥದ್ದು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋಂತಕ್ಕಂಥ ಒಂದು ಮನದ ಹಠ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಹೆಚ್ಚಿನ ಆಸಕ್ತಿ ನೋಡಿ ಆ ಆಸಕ್ತಿಯಿಂದ ಸಾಕಷ್ಟು ಅಭಿವೃದ್ಧಿಯತ್ತ ನಡೀತಕ್ಕಂಥ ಒಂದು ಒಳ್ಳೆ ಗುಣ ಅಂತಲೂ ಹೇಳ್ಬೋದು. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಆಲೋಚನೆ ಮಾಡ್ತಾ ಇರ್ತೀರಿ. ಆದರೆ ಈ ಒಂದು ಆಲೋಚನೆ ಸಮಂಜಸವೇ ನಿಜ, ಆದರೆ ಬರಿಗೈಲಿ ಮಳೆ ಹಾಕ್ತಕ್ಕಂಥದ್ದು ಸಮಂಜಸವಲ್ಲ. ಈ ಪ್ರಸ್ತುತ ದಿನಗಳು ಅಷ್ಟು ಸಮಂಜಸವಲ್ಲ. ಇನ್ನೂ ಸ್ವಲ್ಪ ದಿನ ಕಳೆದ್ರೆ ಆಗ ನಿಮ್ಮ ಅಭಿವೃದ್ಧಿತನ ಮತ್ತಷ್ಟು ಚೆನ್ನಾಗಿರುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಶಿವನ ದರ್ಶನ, ಶಿವನಿಗೆ ಒಂದು ಬಿಲ್ವಾರ್ಚನೆ ಅಥವಾ ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು. ಅರ್ಚನೆ ಮಾಡಿಸ್ಲಿಕ್ಕೂ ನಿಮ್ಮ ಕೈಲಾಗಿಲ್ಲ, ಮಾಡಿಸಿರ್ತಕ್ಕಂಥ ಅರ್ಚನೆ ಪ್ರಸಾದ ಇದ್ದರೆ ಅದನ್ನೇ ಒಂಚೂರು ಹಣೆಗೆ ಇಟ್ಕೊಳ್ಳಿ, ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿದೆ, ಸಾಕಷ್ಟು ಲಾಭವೂ ಇದೆ. ಚಂದ್ರ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗ್ದಿರ ಒಳಗಡೆನೇ ಇಟ್ಕೊಂಡು ಕೊರಗುವಂಥದ್ದು ಆಗಬಹುದು. ಕೆಲಸ ಕಾರ್ಯಕ್ಕಾಗಿ ವ್ಯವಹಾರಗಳನ್ನು ಸಿದ್ಧಿ ಆಗದಿರಾ, ಆರೋಗ್ಯ ಸಮಂಜಸವಾಗಿಲ್ದಿರಾ, ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಿರ್ತಕ್ಕಂಥ ನಿಮಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ನೀವು ಮಾಡಬಹುದಾದಂಥ ಸುಲಭೋಪಾಯ ಅಂದರೆ ಇವತ್ತಿನ ದಿವಸ ಆಂಜನೇಯ ಸ್ವಾಮಿನ ಮತ್ತು ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು. ಹನುಮನ ಆರಾಧನೆ ಒಂದೇ ನಿಮಗೆ ದಾರಿದೀಪ ಆಗ್ತಕ್ಕಂಥದ್ದು. ಜೊತೆಗೆ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ನಿಮಗಿದ್ದಾಗ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು, ಒಳ್ಳೆಯದಾಗಲಿ. ಆದರೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಮತ್ತಷ್ಟು ಲಾಭವೂ ಆಗುತ್ತೆ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಯಶಸ್ಸಿದೆ, ಲಾಭವೂ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದ್ರೂ ಸಹಿತ ಏನು ಮಾಡಬೇಕು ಅಂತಕ್ಕಂಥದ್ರ ಅರಿವಿಲ್ದಂಗೆ ಒಬ್ಬರಲ್ಲ ಒಬ್ಬರು ಸಹಾಯ ತಗೊಳ್ಬೇಕಾದಂಥ ಪ್ರಸಂಗ ಎದುರಾಗ್ಬೋದು.
ಆದರೂ ಇನ್ನೊಬ್ಬರಂತೆ ಮತ್ತೊಬ್ಬರು ಹೇಳಿದಂಥ ರೀತಿ ನಿಮ್ಮ ನಡ್ಕೊಳ್ತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ಸಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಧನ್ವಂತರಿ ಮಹಾವಿಷ್ಣುನಾಗಲಿ ಅಥವಾ ಯಾವುದಾದ್ರು ಒಂದು ಕೃಷ್ಣನ ಆಲಯವಾಗಲಿ ಅಥವಾ ಕಪ್ಪು ಬಣ್ಣದ ಹಸು ಆಗಲಿ, ಇಂತಹ ಒಂದು ಕಡೆ ದರ್ಶನ ಮಾಡ್ತಕ್ಕಂಥದ್ದು, ಕಪ್ಪು ಬಣ್ಣದ ಹಸುಗೆ ಒಂದಿಷ್ಟು ಬಾಳೆಹಣ್ಣು ಬೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಔದುಂಬರ ಪ್ರಾರ್ಥನೆ, ಅಶ್ವತ್ಥ ವೃಕ್ಷದ ನಮಸ್ಕಾರ ಇವ್ರನ್ನ ಮಾಡೋದ್ರಿಂದ ಧನುರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಕಡಲೆಕಾಳಾದರೆ ಒಂದು 4 ರಿಂದ 5, ಕಡಲೆಬೇಳೆ ಆದರೆ ಒಂದು 5 ರಿಂದ 6, ಬೇಳೆ ಅಥವಾ ಕಾಳು ಎರಡರಲ್ಲೊಂದನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹನ ಪ್ರಾರ್ಥನೆ ಮಾಡಿ ನಮ್ಮ ಜಾತಕದಲ್ಲಿರ್ತಕ್ಕಂಥ ಇವತ್ತಿನ ಕೆಲವು ದೋಷಗಳು ದೂರ ಆಗಲಿ, ಭಗವಂತ ಅನುಕೂಲ ಮಾಡಿಕೊಡಪ್ಪ ಅಂಥೇಳಿ ಗುರುಗ್ರಹನ ಪ್ರಾರ್ಥನೆ ಮಾಡಿ ಹಸಿರು ಗಿಡಗಳ ಮೇಲೆ ಹಾಕಿ. ಆಗ ಇಷ್ಟಾರ್ಥ ಸಿದ್ಧಿ, ಕಾರ್ಯಸಿದ್ಧಿಯೂ ಆಗುತ್ತೆ. ಒಳ್ಳೆಯದಾಗಲಿ. ಬನ್ನಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಪ್ರಭಾವತಿ ಅಂತ. ಪ್ರಭಾವತಿ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಸಿರ್ಸಿ ಹತ್ರ ಚಾರಕೋಣೆ ಅಂತ ಹೇಳಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರಭಾ ಅವ್ರೆ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಮನೆಯವ್ರ ಜೊತೆಲೇ ಇದ್ದಾರಾ? ಹಾ, ಇದಾರೆ. ಮೊದ್ಲಿಗೆ ನೀವು ಮಾತಾಡಿ, ನಂತರ ಅವ್ರಿಗೆ ಕೊಡಿ. ಗುರುಜಿ ಇದ್ದಾರೆ. ಹಾ, ಆಯ್ತು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ಹಾ, ಚೆನ್ನಾಗಿದೆ ಗುರುಜಿ. ಹೇಳಮ್ಮ. ಅವರಿಗೆ ಗಂಟ್ಲಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಗುರುಜಿ. ಹಾ ಹಾ. ಆದ್ರೆ ಈಗ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ವಿ, 1 ವರ್ಷ ಆಯ್ತು ಮಾಡ್ಸಿ. ಹಾ ಹಾ. ಆದ್ರೆ ಇನ್ನು ಕುಡಿಲಿಕ್ಕೆಲ್ಲ ಏನು ಆಗ್ತಿಲ್ಲ ಗುರುಜಿ. ಹಾ ಹಾ. ಮತ್ ಅವ್ರಿಗೆ ಯಾವ ಕೆಟ್ಟ ಚಟನೂ ಇಲ್ಲ ಗುರುಜಿ. ಅವ್ರು ಒಂದ್ ಎಲ್ಲಡ್ಕೆ ಸಮೇತ ಹಾಕಲ್ಲ ಗುರುಜಿ. ಹಾಗಲ್ಲಮ್ಮ, ಕೆಲವು ಸತಿ ಕೆಲವು ಸನ್ನಿವೇಶಗಳು ನಾವು ತಗೊಳ್ಳೋ ಫುಡ್ಡಲ್ಲಿ ಆಗಿರ್ಬೋದು, ಅಥವಾ ಯಾರಿಗಾರು ಹಿಂದಿನ 2-3 ತಲೆಮಾರು ಹಿಂದೆ ಯಾರಿಗಾರು ಸಮಸ್ಯೆ ಇದ್ರೆ ಆ ಥರ ಆಗಿರ್ಬೋದು. ಮನೇಲಿ ಯಾರಿಗೂ ಆ ಥರದ್ದು ಯಾರಿಗೂ ಗೊತ್ತೇ ಇಲ್ಲಂತೆ ಗುರುಜಿ. ಅಥವಾ ಇವ್ರ ಹಿಂದೆ ತಗೊಂಡಿರ್ತಕ್ಕಂಥ ಕೆಲವು ಪದಾರ್ಥಗಳು ಇರುತ್ತಲ್ಲ ತಾಯಿ, ಕೆಲವು ಊಟದ ಪದಾರ್ಥಗಳಲ್ಲೂ ಬರುತ್ತಮ್ಮ. ಈಗ ಇರ್ತಕ್ಕಂತಹ ರೋಗ ರುಜಿನಗಳು ಹೀಗೆ ಆಗುತ್ತೆ, ಇಂಥ ಸಮಯದಲ್ಲಿ ಹಿಂಗೆ ಬರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಈಗ ಪ್ರಸ್ತುತ ಹೇಗಿದಾರಮ್ಮ? ಗೊತ್ತಾಗಲ್ಲ ಗುರುಜಿ. ಈಗ 1 ವರ್ಷ ಆಯ್ತು ಪಾಪ ಹುಟ್ಟಿ. ನಾವು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಗೊತ್ತಾಯ್ತು ಗುರುಜಿ. ಈಗ ಹೇಗಿದಾರಮ್ಮ? ಈಗ ಮತ್ತೆಲ್ಲ ಆರಾಮಿದಾರೆ ಗುರುಜಿ. ಅದ್ರಲ್ಲಿ ಏನು ತಗೊಂಡ್ಲಿಕ್ ಮಾತ್ರ ಆಗ್ತಿಲ್ಲ. ಮತ್ತೆ ಆಹಾರ ಪದ್ಧತಿ ಹೇಗೆ? ಅಂದ್ರೆ ಹೊಟ್ಟೆಗೊಂದು ಪೈಪ್ ಹಾಕಿದ್ದಾರೆ, ಅದ್ರಿಂದಾನೇ ತಗೊಂತಾ ಇರೋದು. ಅಬ್ಬಾ, ಏನಮ್ಮ ಇದು ಸಮಸ್ಯೆ. ತಿನ್ನೋ ಆಹಾರ ಮುಂದಿದ್ರು ಸಹಿತ ಅದನ್ನ ತಿನ್ಬೇಕು ಅನ್ನೋ ಆಸೆ ಇದ್ರು ಸಹಿತ ತಿನ್ಲಿಕ್ಕೆ ಆಗದಂತ ಪ್ರಸಂಗ ಅವ್ರದ್ದು. ಡಾಕ್ಟ್ರು ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು ಅಂತ ಹೇಳಿದಾರಂತೆ, ಅನಸ್ತೇಶಿಯಾ ಕೊಟ್ಟು. ಓಪನ್ ಮಾಡ್ಬೋದು ಅಂದಿರಂತೆ. ಮಾಡಿಸ್ಬೇಕು ಬೇಡ ಎಂಥದ್ದು ಗೊತ್ತಾಗ್ತಿಲ್ಲ ಗುರುಜಿ. ಇಲ್ಲಮ್ಮ, ಮಾಡಿಸಿ. ಅವ್ರ ಗಂಟಲ್ಲಿ ಆಹಾರ ತೆಗೆದುಕೊಳ್ಳೋದ್ರಿಂದ ಬಾಯಿಂದ ತಗೊಳ್ಳೋದೇ ಆಹಾರ ಕರೆಕ್ಟ್ ಅಲ್ವಾ ತಾಯಿ? ಎಷ್ಟು ದಿವಸ ಅಂತ ಈ ಪೈಪಲ್ಲಿ ಆಹಾರ ತೆಗೆದುಕೊಳ್ಳೋದು? ಅದೇ ಅದನ್ನ ಸರಿಯಾದಂತಹ ವೈದ್ಯರನ್ನ ಮತ್ತೊಮ್ಮೆ ಭೇಟಿ ಮಾಡಿ ಮತ್ತೊಂದ್ಸತಿ ಕ್ಲೀನ್ ಚೆಕಪ್ ಮಾಡಿಸಿ, ಏನು ಸಮಸ್ಯೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಗುಣ ಆಗ್ತಿದೆ ಅಂದ್ರೆ ಧೈರ್ಯ. ನೋಡಮ್ಮ, ಸಮಸ್ಯೆ ಏನೇ ಇರಲಿ ಫಸ್ಟ್ ಧೈರ್ಯ ಕಳ್ಕೋಬಾರ್ದು. ನೀನು ಧೈರ್ಯವಾಗಿರ್ಬೇಕು, ಅವ್ರಿಗೂ ಧೈರ್ಯ ಕೊಡಬೇಕು. ಮಗು ಬೇರೆ ಚಿಕ್ಕದು ಅಂತ ಹೇಳ್ತಿದ್ಯಾ. ಹೀಗಿರ್ಬೇಕಾದ್ರೆ ನೀನು ಅವ್ರ ಮುಂದೆ ಎಲ್ಲೋ ಒಂದ್ಸರಿ ಕಣ್ಣ ನೀರು ಹಾಕಿದ್ರೆ ಅವ್ರಿಗೂ ಬಾಧೆ ಆಗುತ್ತೆ, ಅವರು ಸಹಿತ ಸಪ್ಪಗಾಗಬಾರ್ದು. ನೀವಿಬ್ರು ಸಹಿತ ಒಬ್ರಿಗೊಬ್ರು ಧೈರ್ಯ ತಂದ್ಕೊಂಡು ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡು ನೀವು ಆದಷ್ಟು ಬೇಗ ಇದನ್ನ ರೆಡಿಯಾಗಿ. ಇದಕ್ಕೆ ಔಷಧಿಗಳು ಇತ್ತೀಚೆಗೆ ಸಾಕಷ್ಟು ಔಷಧಿ ಕ್ರಮ ಇದೆಮ್ಮ. ಹಿಂದೆ ಔಷಧಿ ಇರಲಿಲ್ಲ, ಭಯ ಬೀಳಬೇಕಾಗಿತ್ತು. ಈಗ ಆ ಭಯ ಇಲ್ಲ ನಿಮಗೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ಮನೆ ದೇವರ ಹೆಸರು ಹೇಳಿ? ವೆಂಕಟರಮಣ ಸ್ವಾಮಿ. ಹಾ ಹಾ. ಈಗ ಔಷಧಿ ಏನ್ ತಗೊಳ್ತಾ ಇದ್ದೀರಿ? ಔಷಧಿ ಅದೇ ಮಾತ್ರೆ ತಗೊಳ್ತಾ ಇದ್ದೀನಿ. ಒಂದು ಆಯುರ್ವೇದಿಕ್ ಮಾತ್ರೆ ತಗೊಳ್ತಾ ಇದ್ದೀನಿ. ಮತ್ತೆ ಆಯುರ್ವೇದಿಕ್ ತಗೊಳ್ತಾ ಇದ್ದೀರಾ? ಸಂತೋಷ. ಬೇಗ ಗುಣ ಆಗುತ್ತೆ, ಚಿಂತೆ ಮಾಡಬೇಡಿ. ಏನು ಹೋಗ್ತಾ ಇಲ್ಲ ನನಗೆ ಮತ್ತೆ ಈಗ. ಹಾ ಹಾ. ಅದು ಎಂಡೋಸ್ಕೋಪಿ ಮಾಡಿದ್ರೆ ಆಗ್ತಾ ಇಲ್ಲ. ಹಾ ಹಾ. ಇಲ್ಲ, ಇದು ಪುನಃ ಮತ್ತೆ ಎಂಡೋಸ್ಕೋಪಿ ಮಾಡಕ್ಕೆ ಅದೇನೋ ಅನಿಸ್ಟೇಷಿಯಾ ಕೊಡ್ಬೇಕಂತೆ. ಅದೇ ಸ್ವಲ್ಪ ಹೆದರಿಕೆಯಾಗಿ ಏನ್ ಮಾಡ್ಸೋದಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಈಗ ಸಿಟಿಯಲ್ಲಿ ಸಾಕಷ್ಟು ಒಳ್ಳೆ ಹಾಸ್ಪಿಟ್ಲ್ಗಳಿದೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ಇನ್ನು ಮುಂದೆ ಖಂಡಿತ ಆ ಸಮಸ್ಯೆ ಇಲ್ಲ. ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ಇದ್ದಂಥ ಸಮಸ್ಯೆ ಮುಗಿದಿದೆ. ಇನ್ನು 2 ತಿಂಗಳು ಬಿಟ್ಟರೆ ಇನ್ನಷ್ಟು ಚೆನ್ನಾಗಾಗ್ತೀರಿ ನೀವು. ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ಲ. 2 ತಿಂಗಳು ಬಿಟ್ಟಾದ ನಂತರ ಒಮ್ಮೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತ ಆಹಾರವನ್ನು, ನಿಮ್ಮ ಮಾತು ರೀತಿಯನ್ನು ಪ್ರತಿಯೊಂದು ಬದಲಾವಣೆ ನೋಡ್ತೀರಿ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಈಗ ಕೊನೆಯ 3 ರಾಶಿಗಳು ಮಕರ, ಕುಂಭ, ಮೀನಕ್ಕೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನು ಮಕರ ರಾಶಿ
ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಕರ ರಾಶಿ ಮಕರ ಲಗ್ನ ರಾಶಿಯಾಧಿಪತಿ ಶನೀಶ್ವರನಾದ್ರಿಂದ ನಿಮ್ಮ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಅಡಕು ತೊಡಕುಗಳಿರುತ್ತೆ. ಮನಸ್ಸಿಗೆ ಒಂದು ಸಣ್ಣ ಪುಟ್ಟ ಕಸಿಬಿಸಿ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಚಂಚಲತೆ ಅಂತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಕಾಡ್ತಾ ಇರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ನಿರ್ಭೀತಿಯಿಂದ ಭಯವನ್ನು ಪಡೆದಿರ ಹನುಮನ ಆರಾಧನೆ ಮಾಡ್ತಾ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಅಥವಾ ರಾಮನಾಮವನ್ನು ಪಠನೆ ಮಾಡ್ತಾ ಇವತ್ತಿನ ಕಾಯಕಕ್ಕೆ ನೀವು ಚಾಲನೆ ಕೊಡಬೇಕು. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಬೆನ್ನೋವಿಂದ ಒದ್ದಾಡುವಂಥ ಸನ್ನಿವೇಶನೂ ಎದುರಾಗುತ್ತೆ. ಬೆನ್ನೋವು ಅಥವಾ ಕುತ್ತಿಗೆ ನೋವು ಬರ್ತಕ್ಕಂಥ ಸನ್ನಿವೇಶ ಇರ್ಬೋದು. ಸ್ವಲ್ಪ ಜೋಪಾನ ಮಾಡ್ತಕ್ಕಂಥ ಕೆಲಸಗಳನ್ನು ಯಶಸ್ಸಾಗಿ ನೀವು ಮಾಡಬೇಕಾದ್ರೆ ಯಾವುದೇ ಕೆಲಸ ಕಾರ್ಯ ಆದರೂ ಸಹಿತ ನಿರ್ಭೀತಿಯಿಂದ ಭಯಪಡದಿರ ಕೆಲಸ ಮಾಡಿದರೆ ಲಾಭ ಕಾಣ್ತೀರಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಮನೆಯಿಂದ ಆಫೀಸ್ಗೋ ಕಚೇರಿಗೋ ಕೆಲಸಕ್ಕೋ ಬರಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಎಲ್ಲರೂ ಹನುಮನ ಆಲಯವಿದ್ದರೆ 1 ನಿಮಿಷ ಮಾರುತಿ ಸಾನ್ನಿಧ್ಯದಲ್ಲಿ ಹೋಗಿ ಅಲ್ಲಿ ರಾಮನಾಮವನ್ನು ಜಪ ಮಾಡಿ ಒಂದು ತುಳಸಿ ದಳವನ್ನು ತಗೊಂಡು ಬನ್ನಿ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ರಾಶಿಯಾಧಿಪತಿಯು ಶನಿನೇ. ಕುಂಭರಾಶಿಯಲ್ಲಿ ಶನಿ ಇದ್ರೂ ಸಹಿತ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ ಕಾಣ್ತೀರಿ. ನೆನ್ನೆ ಮೊನ್ನೆಗಿನ್ನ ಇವತ್ತು ಸಾಕಷ್ಟು ಬದಲಾವಣೆ ನೋಡಬಹುದು. ಆದರೆ ನಿಂದನೆ ಮಾತುಗಳು, ಎಷ್ಟೇ ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿರ್ವಹಿಸಬೇಕು ಅಂತಿದ್ರು ಆ ಕೆಲಸಗಳಲ್ಲಿ ಆಗದಿರತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಂಥ ರೀತಿ ಸಾಕಷ್ಟು ಕಡೆಯಿಂದ ಒಳ್ಳೆ ಮಾತು ಇರಬಹುದು, ಭಯದ ವಾತಾವರಣವೂ ಇರಬಹುದು. ಸಾಕಷ್ಟು ನಿಮಗೆ ಭೂಮಿ ಬೇಡವಾದರೂ ಸಹಿತ ಭೂಮಿ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಯಾವುದಾದ್ರು ಸೈಟು ಮನೆ ಜಮೀನು ಬಗ್ಗೆ ಆಸಕ್ತಿ ಇದ್ದು ಅಥವಾ ಆಸಕ್ತಿ ಇಲ್ಲದಿದ್ದರೂ ಸಹಿತ ಅದರ ಬಗ್ಗೆನೇ ಚಿಂತನೆ ಬರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಭೂಮಿಯಿಂದ ಆಗ್ತಕ್ಕಂಥ ಲಾಭವೂ ಇದೆ, ಅದರಿಂದ ಸ್ವಲ್ಪ ನಷ್ಟವೂ ಇದೆ. ಎರಡೂ ಸಮಾಲೋಚನೆ ಮಾಡಿ ಯಾವುದು ಬೇಕು ಬೇಡ ಅನ್ನೋದ್ರ ಬಗ್ಗೆ ಆಲೋಚನೆ ಬೇಕು. ಜೊತೆಗೆ ಗಣಪತಿ ಆರಾಧನೆ ನಿರಂತರವೂ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ 21 ಗರಿಕೆಯನ್ನು ತಂದು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಕಡಲೆಕಾಳು, ಬೆಲ್ಲ, ಕಡಲೆಕಾಳನ್ನು ನೀರಲ್ಲಿ ನೆನೆಸಬೇಕು. ಇವತ್ತು ಸಂಜೆ 6:30 ಗೋಧೂಳಿ ಲಗ್ನದಲ್ಲಿ ನೆಂದಿರ್ತಕ್ಕಂತಹ ಕಡಲೆಕಾಳಿಗೆ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಬೆಲ್ಲ ಇದನ್ನು ಸೇರಿಸಿ ಗಣಪತಿಗೆ ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚೋದ್ರಿಂದ ಇರ್ತಕ್ಕಂಥ ಕರ್ಮಕ್ಲೇಶಗಳು, ಸಮಸ್ಯೆಗಳು, ಆರ್ಥಿಕ ಪರಿಸ್ಥಿತಿಯಲ್ಲಿ ಒದ್ದಾಡ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೂ ಸೂಕ್ತವಾದ ಪರಿಹಾರ. ಇವತ್ತು ಕಡಲೆಕಾಳು, ಬೆಲ್ಲ, ತುಪ್ಪ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಹಂಚೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಯಶಸ್ಸಿದ್ದು ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಮನಸ್ಸಲ್ಲಿ ನೀವು ಯಾವುದನ್ನು ಅಂದುಕೊಂಡಿರ್ತೀರೋ, ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ತನಕ ಈ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳು ಬರ್ತಕ್ಕಂಥದ್ದಿರುತ್ತೆ. ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಆಗ್ತಿರುತ್ತೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಮನಸ್ಸನ್ನು ಸಂತೋಷಮಯವಾಗಿ ಇಟ್ಕೊಳ್ಬೇಕಾದ್ರೆ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ದೇವಿ ಆರಾಧನೆ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾದೇವಿಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವಾ? ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣ ಬನ್ನಿ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ನನ್ನ ಹೆಸರು ರೇವತಿ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿನಿಂದಾನೇ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ರೇವತಿ ಅವರೇ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ಗೆ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಯಾವಾಗ ಸಿಗ್ತೈತೆ ಅಂದ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಮ ಮನೆದೇವ್ರ ಹೆಸರು ಹೇಳಿ ತಾಯಿ. ವೆಂಕಟೇಶ್ವರ ಸ್ವಾಮಿ ಗುರುಜಿ. ವೆಂಕಟೇಶ್ವರ. ಏನು ಓದಿದ್ಯಮ್ಮ? ನಾನು B.Com ಮಾಡಿದ್ದೀನಿ ಗುರುಜಿ. ಅದಕ್ಕೆ ಮಾಡಿದೆ ಗುರುಜಿ. ಆದರೂ ಈ 2 ತಿಂಗಳ ಕಾಲ ಅಂದರೆ ಮುಂದಿನ 2 ತಿಂಗಳಮ್ಮ, ಹೊಸ ವರ್ಷದಲ್ಲಿ ಸಾಕಷ್ಟು ಲಾಭ ಇದೆ. ನಮಗೆ ಹೊಸ ವರ್ಷ ಅಂದರೆ ಯುಗಾದಿ. ನಿನ್ನ ಭವಿಷ್ಯದಲ್ಲಿ ಯುಗಾದಿ ಕಳೆದ ಮೇಲೆ ಸಾಕಷ್ಟು ಅಭಿವೃದ್ಧಿ ರೇಖೆಗಳಿದೆ. ಹಲೋ, ಯುಗಾದಿ ಕಳೆದ ಮೇಲೆ ಸಾಕಷ್ಟು ಅಭಿವೃದ್ಧಿ ಇದೆ. ಆದರೂ ಜನವರಿ 18 ಕಳೀಲಿ. ಜನವರಿ 18 ಆದ ನಂತರ ನಿನ್ನ ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿ ಕಾಣುತ್ತೆ. ಪ್ರಸ್ತುತ ಅಷ್ಟು ಸಮಂಜಸವಾದಲ್ಲ, ನಿನ್ನ ಸ್ವರತರಂಗದಲ್ಲಿ ಅಷ್ಟು ಸಮಂಜಸವಾದಲ್ಲ. ಹಾಗೆ ಅಂತ ಯಾರು ಕೆಲಸದ ಬಗ್ಗೆ ಹೇಳಿದ್ರು ಸಹಿತ ನೀನು ಸರಿಯಾದಂಥ ತೀರ್ಮಾನ ತೆಗೆದುಕೋಬೇಕು. ಈಗ ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಂದ್ರತೆಗಳಿರುತ್ತೆ. ಜೋಪಾನ. ಏನೇ ಆದರೂ
ಜನವರಿ 18 ದಾಟ್ಲಿ ಅನಂತರ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ರೇವತಿ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು? ಹಲೋ ಹಲೋ, ನಮಸ್ಕಾರ ಮೇಡಮ್. ದಿವ್ಯಾ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾನು ಅರುಣ ಅಂತ, ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ, ನನ್ನ ಹಸ್ಬೆಂಡ್ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ. ದಿವ್ಯಾ ಮೇಡಮ್, ನಿಮ್ಮ ಚಿರನಗು ಚಿರವಾಗಿರ್ಲಿ. ಹೀಗೆ ವರ್ಷಗಳಿಂದ ನೋಡ್ತಾ ಇದೀನಿ, ನಿಮ್ ನಗು ಹೀಗೆ ಇರ್ಲಿ. ನನ್ನ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟ ಪಡ್ತಾರೆ, ಅವ್ರು ಬಂದ್ರೆ ಕಳೆ ಬರುತ್ತೆ ಪ್ರೋಗ್ರಾಮ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರ. ಹಲೋ ನಮಸ್ಕಾರ ಗುರುಜಿ. 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ, ಇವತ್ತು ಸಿಕ್ಕಿದೆ, ನನಗೆ ಖುಷಿ ಆಗ್ಬಿಟ್ಟಿದೆ. ಒಳ್ಳೇದಾಗ್ಲಿಮ್ಮ. ಗುರುಜಿ, ನಾನು ಬ್ರಹ್ಮಾಂಡ ಗುರುಜಿ ಜೊತೆ ನಿಮ್ ಜೊತೆ ಒಂದ್ಸಲ ದೇವ್ರ ದರ್ಶನ ಬಗ್ಗೆ ನೀವು ತೋರಿಸ್ತಾ ಇದ್ದಾಗ ಒಂದ್ ಗವಿಯಲ್ಲಿ ದೇವ್ರು ತೋರಿಸಿದ್ರಿ. ಆ ದಿನ ನಿಮ್ಮನ್ನ ನೋಡಿದ್ ನಾನು. ಆ ದಿನ ನಾನು ನೋಡಿದಾಗ ನಿಮ್ಮಲ್ಲಿರೋ ಒಂದು ತೇಜಸ್ಸು ನನ್ನೇನೋ ಅನ್ನಿಸ್ತು, ಇವರು ಒಂದಿನ ನನ್ಗೆ ಕಾಣಿಸ್ತಾರೆ ಅಂತ. ನಾನು ಟಿವಿನ ಟ್ರೈ ಮಾಡಿ ಸಿಗ್ಲಿಲ್ಲ. ಒಂದಿನ ನಾನು ಡ್ಯೂಟಿಗೆ ಹೋಗ್ತಿದ್ದೆ, ಮೇಲಲ್ಲಿ ನೀವು ಕಾರಲ್ಲಿ ಕೂತಿದ್ ನೋಡ್ಬಿಟ್ಟು ನಾನು ಎಷ್ಟೋ ಸಂತೋಷ ಪಟ್ಟಿದ್ದೆ. ನನ್ನ ಜೀವನ ಸಾರ್ಥಕ ಆಗ್ಬಿಡ್ತು ಇಷ್ಟು ವರ್ಷಕ್ಕೆ ನೋಡಿ ಅಂತ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನನ್ ಬಗ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕು. ನನ್ಗೆ ಫ್ಯಾಮಿಲಿಯಲ್ಲಿ 8 ವರ್ಷ ಆಯ್ತು ಮಗಳು ಮದುವೆ ಮಾಡಿ. ಒಂಥರ ಜೀವನದಲ್ಲಿ ಸುಖ ಅನ್ನೋದೇ ಇಲ್ಲ. ದೇವ್ರು ದುಡ್ಡು ಕೊಟ್ಟಾನೆ, ಗೌರ್ಮೆಂಟ್ ಅಫಿಷಿಯಲ್. ಮಗಳಿಗೆ ಮದ್ವೆ ಮಾಡಿದೆ. ಮಗಳು ಚಿಕ್ಕವಳಿದ್ದಾಗ ಅವಳಿಗೆ ಬ್ರೈನ್ ಟ್ಯೂಮರ್ ಇತ್ತು, ಆಪರೇಷನ್ ಆಯ್ತು, ಸ್ವಂತದೆಲ್ಲ ಕೊಟ್ಟು ಮದುವೆ ಮಾಡಿದೆ ಗುರುಜಿ. ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಯಾವ ಒಂಥರ ಎಲ್ಲ ದೇವ್ರೆಲ್ಲ ಕೊಟ್ಟವನೇ ನನಗೆ. ಬನಶಂಕರಿನೇ ಗುರುಜಿ. 16 ಮಂಡಲ ಪೂಜೆ ಮಾಡಿದಾಗೆಲ್ಲ ನಂಗೆ ಮನೆ ಕಟ್ಸಿದೀನಿ, ಕೆಲಸ ಇದೆ, ನಂಗೆ ದುಡ್ಡು ಕಾಸಿಗೆ ಏನೂ ತೊಂದ್ರೆ ಇಲ್ಲ, ಬಟ್ ನೆಮ್ಮದಿ ಇಲ್ಲ ಗುರುಜಿ. ಮಗಳಂಗ್ ಮದುವೆ ಮಾಡಿದೀನಿ 8 ವರ್ಷದಿಂದ. ಒಂಥರ ಕಾಲ್ಗಾಕಿದ್ರೆ ತಲೆಗಾಗ್ತವೆ, ಮೂಡಿ ಆಗಿರ್ತಾನೆ, ಒಂದ್ಸಲ ತುಂಬಾ ಚೆನ್ನಾಗಿರ್ತಾನೆ ಅಳಿಯ ನನ್ ಜೊತೆ. ಒಂದ್ಸಲ ಆತರ ನೆಮ್ಮದಿ ಇಲ್ಲ, ಸರಿಯಾಗಿ ಕರ್ಕೊಂಡ್ ಹೋಗಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ನಾನು ಮಾತು ಹೇಳ್ತೀನಿ ಕೇಳ್ತಾಯಿ. ನನಗೆ ಬೇಜಾರಾಗ್ಬಿಟ್ಟಿದೆ. ಇಲ್ಲಮ್ಮ, ಮಕ್ಕಳನ್ನ ಮದುವೆ ಮಾಡ್ಕೊಟ್ಟಾದ ನಂತರ ಸಾಧ್ಯವಾದಷ್ಟು ನಿಮ್ಮ ಮನಸ್ಥಿತಿನ ನೀವು ಗಟ್ಟಿ ಮಾಡ್ಕೊಳ್ಳೇಬೇಕು. ತಾಯಿ ತಂದೆ ನಿಮಗೆ ಮಗುನ ಚಿಕ್ಕ ವಯಸ್ಸಿಂದ ಸಾಕಿರ್ತೀರಿ, ಮಗು ಅಂತ ಒಂದು ಅಚಾತುರ್ಯ ಆದ್ಮೇಲೆ ಅದನ್ನ ಸರಿಪಡಿಸಿದ್ದೀರಿ. ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಆ ಪ್ರೀತಿ ಅನ್ನೋದು ಅತಿ ಹುಚ್ಚು ಪ್ರೀತಿ ಇಟ್ಕೊಂಡಿದ್ದೀರಿ, ನಿಜ, ಇಲ್ಲ ಅಂತಿಲ್ಲ. ಆದ್ರೆ ಮದುವೆ ಮಾಡಿಕೊಟ್ಟಾದ ನಂತರ ಆ ಮಗುನ ಸಾಧ್ಯವಾದಷ್ಟು ಗುರುಜಿ, ನನಗ್ ಪ್ರೀತಿ ತೋರಿಸಿ, ನನಗೆ ಬೇರೆ ಮಕ್ಳಿಲ್ಲ, ಒಬ್ಳೆ ಮಗಳಿರೋದು. ನನ್ನ ಅಳಿಯ ಚೆನ್ನಾಗಾಗ್ತಾನ ಮುಂದೆ, ನನ್ಗೆ ಅಷ್ಟಬೇಕು ಗುರುಜಿ. ನನ್ ಮಗು ಒಂದಾಗ ಚೆನ್ನಾಗಿರ್ತೀವ ಅಂತ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಬಹಳ ಸೂಕ್ತವಾದಂತಹ ಉತ್ತರನೇ ಇದು. ಖಂಡಿತ ಅವ್ರು ಚೆನ್ನಾಗಿರ್ತಾರೆ, ಚಿಂತೆ ಮಾಡಬೇಡಿ ನೀವು. ಅದರಲ್ಲಿ ನೀವು ಪದೇ ಪದೇ ಮಗಳನ್ನ ಮನೆಗೆ ಕರ್ಸ್ಕೊಳ್ಳೋದು ಸಮಂಜಸವಲ್ಲ. ಹಾಗೆ ಮಗಳನ್ನ ಮನೆಗೆ ಬಂದಾಗ ಅಳಿಯ ಬರಬೇಕು ಜೊತೆಯಲ್ಲಿ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಯಾಕೆಂದ್ರೆ ಅವ್ರವ್ರ ಮನಸ್ಥಿತಿ ಮೇಲೆ ಅವ್ರು ಹೋಗ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಏನಾದ್ರೆ ಸಾಧ್ಯವಾದಷ್ಟು ನಾವು ಹಿಂದಿದ್ದು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರ್ಲಿ ಅಂತೇಳಿ ನಾವು ಅರಸಬೇಕೇ ವಿನಃ ಪದೇ ಪದೇ ನಾವು ಮನೆ ಕರ್ಸ್ಕೊಳ್ಳೋದಕ್ಕಾಗಲ್ಲ ತಾಯಿ. ನಿಮಗೇನೋ ನಿಮ್ಮ ಮಗು ಬಂಗಾರ ಮನೆಗೆ ಬರಲಿ ಏನೋ ಒಂದು ಆಸೆ. ಆದರೆ ಅವ್ರ ದಂಪತಿಗಳನ್ನ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಅವ್ರ ಜೀವನದಲ್ಲಿ ಇರ್ತಕ್ಕಂಥ ಅಡುಕು ತೊರ್ಕೊಳ್ಳೋದ ದೂರ ಮಾಡಿ ಅವ್ರನ್ನ ಅಲ್ಲೇ ಚೆನ್ನಾಗಿರೋ ಥರ ನಾವು ವ್ಯವಸ್ಥೆ ಮಾಡಬೇಕೇ ವಿನಃ ನಾವು ಈ ಅಪೇಕ್ಷೆ ಪಡಬಾರ್ದಮ್ಮ. ಆದರೆ ನೀವು ಮಗಳ ನೋವಲ್ಲಿದ್ದಾಳೆ, ಆ ನೋವು ಸರಿಪಡಿಸೋಕ್ಕೆ ಏನೋ ಒಂದು ಸಹಾಯ ಮಾಡಬೇಕು ನಿಮ್ಮ ಉದ್ದೇಶ. ಆದರೆ ಕಾಲಧರ್ಮ ಅದಲ್ಲ. ಹಲೋ, ಫೋನ್ ಕರೆ ಕಟ್ಟಾಯಿತು. ತುಂಬ ಜನ ಮನೆಗಳಲ್ಲಿ ಈ ಸಮಸ್ಯೆ ಇದೆ. ಮಕ್ಕಳನ್ನ ಮನೆ ಕರೆಸಬೇಕು, ಮಕ್ಕಳು ಚೆನ್ನಾಗಿರಬೇಕು. ಮದುವೆ ಮಾಡಿಕೊಟ್ಟಾದ್ಮೇಲೂ ಒಬ್ಬರೇ ಮಗ ಇರ್ತಾಳೆ, ಹೆಣ್ಣು ಮಗು ಆದರೆ ಗಂಡು ಮಗುಲಿ. ಯಾವುದೋ ಒಂದು ಮಗು ಇದ್ದಾಗ ಆ ಮಗು ತಂದೆ ತಾಯಿ ಹತ್ರ ಆ ಪ್ರೀತಿ ಅದನ್ನು ಹಾಗೇ ಬೇಕು ಅಂತ ಅಪೇಕ್ಷೆ ಪಡೋದು ತಂದೆ ತಾಯಿ ತಪ್ಪಲ್ಲ. ಆದರೆ ಅವ್ರಿಗೂ ಆದಂತಹ ಒಂದು ಜವಾಬ್ದಾರಿನ ಕೊಟ್ಟು ಅವರೇ ಆದಂತಹ ಒಂದು ಅಚ್ಚುಕಟ್ಟಾದಂತಹ ಒಂದು ಸಂಸಾರಕ್ಕೆ ನೀವು ಬೆನ್ನೆಲುಬಾಗಿರಬೇಕು, ದೂರದಲ್ಲಿರಬೇಕು, ಅವ್ರ ಕಣ್ಣು ಕಾಣದಿರೋ ಅವ್ರು ಸಹಾಯ ಮಾಡಬೇಕು. ಆಗ ಅವ್ರ ಸಂಸಾರನೂ ಚೆನ್ನಾಗಿರುತ್ತೆ, ನಿಮ್ಮ ಸಂಸಾರನೂ ಚೆನ್ನಾಗಿರುತ್ತೆ. ಆದರೆ ಮಗು ಆರೋಗ್ಯ ಸರಿಲ್ಲ ಅನ್ನೋ ಆ ಹೆತ್ಕರಳು ಬಾಧೆ ತಟ್ಕೊಳಕ್ಕಾಗಲ್ಲ. ಆ ಹಂಬಲದ ಮಾತು ಅದೇ ಆ ಥರ ಇರ್ಬೋದಮ್ಮ. ಆದರೂ ಅವ್ರಿಗೂ ನಾವು ಅವಕಾಶ ಕೊಡಬೇಕಾಗಿ ಬರುತ್ತೆ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ಸಣ್ಣ ಬೆರಕು, ನಾಳೆ ದಿವಸ ಅವ್ರ ದಂಪತಿಗಳ ಮಧ್ಯದಲ್ಲಿ ಏನೇ ಸಣ್ಣ ವ್ಯತ್ಯಾಸ ಆದ್ರೂ ಆ ನೋವು ನೀವೇ ನೋಡಬೇಕಾಗತ್ತೆ. ಅದರಿಂದ ಸಾಧ್ಯವಾದಷ್ಟು ಅವರಿಬ್ಬರನ್ನು ಅನ್ಯೋನ್ಯತೆಗೆ ಬಿಟ್ಕೊಡ್ಬೇಕು. ಅವರಿಬ್ಬರು ಚೆನ್ನಾಗಿರ್ಲಿಕ್ಕೆ ಏನು ಬೇಕೋ ಅದಕ್ಕೆ ಸಹಾಯ ಮಾಡಬೇಕು ತಾಯಿ. ಒಳ್ಳೇದಾಗ್ಲಮ್ಮ. ದೇವರು ನಿಮ್ಮನ್ನ, ನಿಮ್ಮ ಪರಿವಾರನ, ನಿಮ್ಮ ಮಗಳ ಆರೋಗ್ಯನ ಚೆನ್ನಾಗಿ ಕಾಪಾಡೋ ಥರ ಭಗವಂತನ ಆ ತಾಯಿ ಬನಶಂಕರಿ ಸಂಪೂರ್ಣವಾದ ಕೃಪೆ ನಿಮ್ಮ ಮೇಲೆ ಇರಲಿ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಅರುಣಾರವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರಮ್ಮ ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ನಾಗವೇಣಿ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು ನಾಗವೇಣಿ ಅವರೇ? ಮೇಡಮ್, ನಮ್ ಬಗ್ಗೆನೇ ಕೇಳ್ಬೇಕಿತ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತಾವು? ತುಮಕೂರಿಂದ ಮೇಡಮ್. ಗುರೂಜಿ ಇದಾರೆ, ಬೇಗ ಪ್ರಶ್ನೆಯನ್ನ ಕೇಳಿ ಆಯ್ತಾ? ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳು ಮಗು. ಸರ್, ನಮ್ ಮದ್ವೆ ಆಗಿ 4 ವರ್ಷ ಆಯ್ತು. ತುಂಬಾ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡಿದ್ದಾರೆ. ಒಂದ್ ಮಗು ಬೇರೆ ಇದೆ.
ಆದ್ರೆ ಸಂಸಾರದಲ್ಲಿ ನಮ್ಮ ಯಜಮಾನ್ರು ತುಂಬಾ ಅನುಮಾನ ಪಡ್ತಾರೆ, ಮತ್ತೆ ಅವ್ರು ಯಾವ ದೇವ್ರುನು ನಂಬಲ್ಲ. ಹಿಂಸೆ ಕೊಡ್ತಾರೆ ಸರ್, ಕೆಟ್ಟ ಮಾತಾಡೋದು, ತುಂಬಾ ಮನ್ಸಿಗೆ ತುಂಬಾ ಹಿಂಸೆ ಕೊಡ್ತಾರೆ ಸರ್. ಒಬ್ಬೊಬ್ಬರು ಗುಣ ತಾಯಿ, ಒಬ್ಬೊಬ್ಬರ ಗುಣದಲ್ಲಿ ಅವ್ರನ್ನ ಏನ್ ಮಾಡ್ರೂ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲೂ ಮೊನ್ನೆ ಅಂತೂ ತುಂಬಾ ಗಲಾಟೆ ಆಗ್ಬಿಟ್ಟು ಡಿವೋರ್ಸ್ ಕೊಡ್ತೀನಿ ಅನ್ನೋ ಮಟ್ಟಕ್ಕನ ಹೋಗ್ಬಿಟ್ಟಿದ್ರು ಸರ್. ತುಂಬಾ ಬೇಜಾರಾಗೋಗ್ಬಿಡ್ತಿದೆ. ಅದು ಅಲ್ಲದೆ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ತೊಂದ್ರೆ ಅನ್ಭವ್ಸಕ್ ಆಗ್ತಿಲ್ಲ ಸರ್. ತುಂಬಾನೇ ಬೇಜಾರಾಗ್ತಿದೆ. ಎಲ್ಲರ ಕಡೆಯಿಂದಾನು ಮನೆಯಲ್ಲಿ ಅತ್ತೆ ಮಾವ ಮೈದ್ನ ಎಲ್ಲರೂ ಒಂಥರ ಕಿರಿಕ್ ಸ್ವಭಾವದವರು ಸರ್. ಕಷ್ಟಮ್ಮ. ಇಂಥ ಸಮಯದಲ್ಲಿ ನೀನು ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಹಾಗಂತ ದುಡುಕಿ ತೀರ್ಮಾನ ತಗೋಬೇಡ ತಾಯಿ. ನೀನು ನೋಡಮ್ಮ, ಅನುಮಾನ ಅಂತಕ್ಕಂತಹ ಬೀಜ ಒಮ್ಮೆ ಬಿತ್ತಿದ್ರೆ ಅದು ಬೆಳೆದು ಹೆಮ್ಮರ ಆಗ್ಬಿಡತ್ತೆ. ನೀನ್ ಇಡೀ ಜೀವನ ಎಲ್ಲ ಮುಳ್ಳಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಸರ್. ಅದು ಚಿಕ್ಕ ಮಗು ಇದ್ದಾಗ್ಲೇನೆ ನನ್ ತುಂಬಾ ಧೈರ್ಯ ಗೆದ್ಬಿಟ್ಟು ಆತ್ಮಹತ್ಯೆ ಎಲ್ಲ ಮಾಡ್ಕೊಳಕ್ ಹೋಗ್ಬಿಟ್ಟಿದ್ದೆ ಸರ್ ನಾನು. ತಪ್ಪು ಮಗು, ಆತರ ಮಾಡ್ಕೋಬೇಡ. ನೋಡಮ್ಮ, ನೀನ್ ಆತ್ಮಹತ್ಯೆ ಮಾಡ್ಕೊಂಡು ನೀನ್ ಸತ್ರೆ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಬರ್ತಾರೆ. ಆಗ ನಿನಗ್ ಬಂದ ಭಾಗ್ಯ ಏನು? ನೀನಿದ್ದು ಸಾಧಿಸಬೇಕು. ನಿನ್ನಲ್ಲಿ ಆಗುವಂತ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಹೇಗೆ ಹುಡುಕೋಬೇಕು ಅನ್ನೋ ಚಿಂತನೆ ನೀನ್ ಮಾಡ್ಬೇಕು. ಅದು ಬಿಟ್ಟು ಅಂಜಿಕೆಯಿಂದ ಪ್ರಾಣ ತೆಕ್ಕೊಳ್ಳುವಂತದ್ದು, ನೀನ್ ಜೀವ ಕಳ್ಕೊಂಡ್ರೆ ಬಂದ ಭಾಗ್ಯ ಏನಮ್ಮ? ಸ್ವಲ್ಪ ನಮ್ ದಾರಿ ಬರ್ತಿದಾರೆ ಅಂತ ಅನ್ಸ್ತಿದೆ. ಬಟ್ ಆದ್ರೂನು ಎಲ್ಲ ಒಂದ್ ಕಡೆ ಭಯ. ಅವರು ಎಲ್ಲಿ ನಮ್ ಮಾತ್ ಕೇಳಲ್ವೋ, ಮತ್ತೆ ಮಧ್ಯ ಜಗಳನೂ ಆಗ್ತಿರ್ತಾರೆ. ನೋಡಮ್ಮ, ಇನ್ನೊಂದು ಮಾತು ಹೇಳ್ತೀನಿ ಕೇಳು ಮಗು. ನಾನೊಂದು ಮಾತು ಹೇಳ್ತೀನಿ ಕೇಳು. ಅತಿಯಾಗಿ ಜಗಳ ಆಡೋರು, ಅತಿಯಾಗಿ ನಿನ್ ಮೇಲೆ ಒಂಥರ ಹುಚ್ಚುತನವಾಗಿ ಆಡೋರು, ನಿನ್ ಮೇಲೆ ಇರ್ತಕ್ಕಂಥ ಹುಚ್ಚು ಪ್ರೇಮ. ಎಲ್ಲಿ ನನ್ನ ವಸ್ತು ಕೈಜಾರ್ ಬಿದ್ದೋಗುತ್ತೋ, ಎಲ್ಲಿ ನನ್ನ ವಸ್ತು ಪರರ ಪಾಲಾಗುತ್ತೋ ಅಂತ ಈ ತರ ಕೆಲವು ಆಂತರಿಕವಾಗಿ ಆಲೋಚನೆ ಮಾಡ್ತಿರ್ತಾರೆ. ಇದು ಗಂಡಸರ ವೀಕ್ನೆಸ್. ತಲೆ ಕೆಡಿಸ್ಕೋಬೇಡ ತಾಯಿ. ಆದ್ರೆ ನಿನ್ನ ಆತ್ಮವಿಶ್ವಾಸ ಗಟ್ಟಿ ಇರಬೇಕು. ನೀನ್ ಚೆನ್ನಾಗಿರ್ಬೇಕು. ನೀನ್ ಅವ್ರ ಹತ್ರ ಒಂದು ಹೊಂದ್ಕೊಂಡು ಹೋಗುವಂತ, ಒಂದು ಹೆಚ್ಚಿನಾದ ಪ್ರೀತಿ ಬೆಳೆಸ್ಕೊಳ್ಳುವಂತ ಒಂದು ಕಾಂತ ಇದಾಗಬೇಕು. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿರುಕು ಬಿಡಬಾರ್ದು. ಅಂತಹ ಬಾಂಧವ್ಯನ ಗಟ್ಟಿ ಮಾಡ್ಕೋ. ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರೂಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸಿಗೋಣವಾ? ಹೋಗ್ ಬರೋದಾ? ನಮಸ್ಕಾರ.